ಗಂಗಾ ನದಿಯ ದಡದಲ್ಲಿ ಸೂರ್ಯನು ಉದಯಿಸುತ್ತಿದ್ದಂತೆ ರಾಜ ಧೃತರಾಷ್ಟ್ರನು ನದಿಯ ದಡದಲ್ಲಿ ನಿಂತನು. ಅವನ ಕಣ್ಣುಗಳು ಅವನ ಸಹೋದರ ಭೀಷ್ಮನ ಮಣಿಗಳು ವಾಸಿಸುತ್ತವೆ ಎಂದು ಹೇಳಲಾಗುವ ಸ್ಥಳದ ಮೇಲೆ ನಿಂತವು. ಅವನು ನದಿಗೆ ನೀರಿನ ಅಭಿಷೇಕವನ್ನು ಸುರಿಸಿದನು. ಇದು ಸತ್ತವರ ಆತ್ಮಗಳನ್ನು ಸಮಾಧಾನಪಡಿಸುವ ಒಂದು ಆಚರಣೆಯಾಗಿದೆ. ಆದರೆ ಅವನು ಹಾಗೆ ಮಾಡುವಾಗ ಅವನ ಮನಸ್ಸು ಬೇರೆಡೆ ಇತ್ತು. ದುಃಖ ಮತ್ತು ವಿಷಾದದಿಂದ ಮುಳುಗಿತೇತ ಮಧ್ಯೆ ಹಿರಿಯ ಪಾಂಡವ ರಾಜಕುಮಾರ ಯುಧಿಷ್ಠಿರನು ಹತ್ತಿರದಲ್ಲಿ ನಿಂತನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವರ ಇತ್ತೀಚಿನ ನಷ್ಟಗಳ ಭಾರದಿಂದ ಅವನ ಇಂದ್ರಿಯಗಳು ಅಲುಗಾಡುತ್ತಿದ್ದವು ಮತ್ತು ನಾಯಕತ್ವದ ಹೊರೆ ಅವನ ಮೇಲೆ ಭಾರವಾಗಿತ್ತು. ಅವನು ನದಿಯನ್ನು ನೋಡುತ್ತಿರುವಾಗ ಅವನ ಕಾಲುಗಳು ಅವನ ಕೆಳಗೆ ಹಾದು ಹೋದವು ಮತ್ತು ಅವನು ಬೇಟೆಗಾರನ ಬಾಣದಿಂದ ಹೊಡೆದ ಆನೆಯಂತೆ ನೆಲಕ್ಕೆ ಬಿದ್ದನು. ಸದಾ ಜಾಗೃತನಾಗಿದ್ದ ಮತ್ತು ಬುದ್ಧಿವಂತನಾಗಿದ್ದ ಕೃಷ್ಣನು ಯುಧಿಷ್ಠಿರನ ಪಕ್ಕಕ್ಕೆ ಧಾವಿಸಿ ಅವನನ್ನು ಮೇಲಕ್ಕೆತ್ತುವಂತೆ ಭೀಮನನ್ನು ಒತ್ತಾಯಿಸಿದನು. ಇದು ಹಾಗಾಗಬಾರದು ಎಂದು ಕೃಷ್ಣನು ದೃಢವಾಗಿ ಹೇಳಿದನು. ಇತರರಿಗಿಂತ ತನ್ನೊಂದಿಗೆ ಮಾತನಾಡುತ್ತಿರುವಂತೆ ಪಾಂಡವರು ತಮ್ಮ ಪತನಗೊಂಡ ನಾಯಕನ ಸುತ್ತಲೂ ಸೇರಿ ಅವನ ಯೋಗಕ್ಷೇಮದ ಬಗ್ಗೆ ದುಃಖ ಮತ್ತು ಕಾಳಜಿಯಿಂದ ಮುಳುಗಿ ಹೋದರು. ಅವರು ಯುಧಿಷ್ಠಿರನ ಕಡೆಗೆ ಒಲವು ತೋರಿಸುತ್ತಿದ್ದಂತೆ ಧೃತರಾಷ್ಟ್ರನು ಅವರ ಹತ್ತಿರ ಬಂದನು. ಅವನ ಕಣ್ಣುಗಳು ದುಃಖದಿಂದ ಕೆಂಪಾಗಿದ್ದವು. ಅವನು ಯುದ್ಧದಲ್ಲಿ 100 ಪುತ್ರರನ್ನು ಕಳೆದುಕೊಂಡಿದ್ದನು ಮತ್ತು ಈಗ ಅವನು ತನ್ನ ಸೋದರಳಿಯನನ್ನು ತನ್ನ ಕರ್ತವ್ಯಗಳ ಭಾರದಿಂದ ಹೋರಾಡುತ್ತಿರುವುದನ್ನು ನೋಡಿದನು. ಎದ್ದೇಳು, ಓ ಕುರುಗಳ ನಡುವೆ ಹುಲಿ. ಅವನು ತನ್ನ ಧ್ವನಿಯನ್ನು ಭಾವೋದ್ರೇಕದಿಂದ ಮುರಿದನು. ನನ್ನ ಮಗನೇ, ನಿನ್ನ ಕರ್ತವ್ಯಗಳಿಗೆ ಹಾಜರಾಗಿ ಕ್ಷತ್ರಿಯರ ಬಳಕೆಗೆ ಅನುಗುಣವಾಗಿ ನೀನು ಈ ಭೂಮಿಯನ್ನು ಗೆದ್ದುಕೊಂಡಿದ್ದೀಯೆ. ಈಗ ಅದನ್ನು ನಿನ್ನ ಸಹೋದರರು ಮತ್ತು ಸ್ನೇಹಿತರೊಂದಿಗೆ ಆನಂದಿಸು. ಆದರೆ ಧೃತರಾಷ್ಟ್ರನ ಮಾತುಗಳು ವಿಷಾದದಿಂದ ಕೂಡಿದ್ದವು. ಅವನು ತನ್ನ ಸಹೋದರ ವಿದುರನ ಬುದ್ಧಿವಂತ ಸಲಹೆಯನ್ನು ಆಲಿಸಿದ್ದರೆ ಅವರ ಕುಟುಂಬವು ಅಂತಹ ವಿನಾಶವನ್ನು ಎದುರಿಸುತ್ತಿರಲಿಲ್ಲ ಎಂದು ಅವನಿಗೆ ತಿಳಿದಿತ್ತು. ದುರ್ಯೋಧನನ ಪ್ರಭಾವದ ಅಪಾಯಗಳ ಬಗ್ಗೆ ವಿದುರನು ಅವನಿಗೆ ಎಚ್ಚರಿಕೆ ನೀಡಿದ್ದನು. ಆದರೆ ಧೃತರಾಷ್ಟ್ರನು ಅವನ ಸಲಹೆಗೆ ಕಿವಿಗೊಡಲಿಲ್ಲ. ಅವನು ಮಾತನಾಡುವಾಗ ಧೃತರಾಷ್ಟ್ರನ ಕಣ್ಣುಗಳು ಅವನ ಹೆಂಡತಿ ಗಾಂಧಾರಿಯ ಮೇಲೆ ಮತ್ತು ಅವನ ಮೇಲೆ ಬಿದ್ದವು. ಅವರಿಬ್ಬರೂ ದುಃಖದಲ್ಲಿ ಮುಳುಗಿ ಹೋದರು. ಯುದ್ಧದಲ್ಲಿ ಜಯಶಾಲಿಯಾಗಿ ಹೊರಹೊಮ್ಮಿದ ಯುಧಿಷ್ಠಿರನ ಮೇಲೆ ಅಲ್ಲ, ಅವರು ದುಃಖಿಸಬೇಕು ಎಂದು ಅವನಿಗೆ ತಿಳಿದಿತ್ತು. ನಾನು ದುಃಖಿಸಬೇಕು ಎಂದು ಅವನು ಹೇಳಿದನು. ಅವನ ಧ್ವನಿಯು ಕೇವಲ ಪಿಸುಗುಟ್ಟುವಿಕೆಯ ಮೇಲಿತ್ತು. ನಾನು ದುರ್ಯೋಧನನ ಮಾರ್ಗದರ್ಶನವನ್ನು ಅನುಸರಿಸಲು ಮೂರ್ಖನಾಗಿದ್ದೆ. ವಿದುರನ ಬುದ್ಧಿವಂತಿಕೆಯ ಮಾತುಗಳನ್ನು ನಾನು ಕೇಳಿದ್ದರೆ ಸ್ವತಃ ವಿದುರನು ಸತ್ಯವಾಗಿ ಮಾತನಾಡಿದ್ದನು. ದುರ್ಯೋಧನ ಮತ್ತು ಅವನ ಸಹಚರರ ಉಲ್ಲಂಘನೆಗಳಿಂದಾಗಿ ಅವರ ಕುಟುಂಬವು ವಿನಾಶವನ್ನು ಎದುರಿಸಬೇಕಾಯಿತು. ಈಗ ಧೃತರಾಷ್ಟ್ರನು ಅವರ ಒಂದು ಕಾಲದ ಮಹಾನ್ ರಾಜ್ಯದ ಅವಶೇಷಗಳನ್ನು ನೋಡುತ್ತಿರುವಾಗ ತನ್ನ ಪುತ್ರರನ್ನು ರಕ್ಷಿಸುವ ತನ್ನ ಕರ್ತವ್ಯದಲ್ಲಿ ತಾನು ವಿಫಲನಾಗಿದ್ದೇನೆ ಎಂದು ಆತನಿಗೆ ತಿಳಿದಿತ್ತು. ದಿನ ಕಳೆದಂತೆ ಯುಧಿಷ್ಠಿರನು ನಿಧಾನವಾಗಿ ತನ್ನ ಶಕ್ತಿಯನ್ನು ಮರಳಿ ಪಡೆದನು. ಆದರೆ ಅವನ ಜವಾಬ್ದಾರಿಗಳ ಭಾರವು ಅವನ ಮೇಲೆ ಭಾರವಾಗಿ ಉಳಿಯಿತು. ಅವನ ತಂದೆಯ ಮಾತುಗಳು ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಬುದ್ಧಿವಂತ ರಾಜ ಧೃತರಾಷ್ಟ್ರರು ದುಃಖದಲ್ಲಿ ಮುಳುಗಿದ್ದ ತನ್ನ ಮಗ ಯುಧಿಷ್ಠಿರನೊಂದಿಗೆ ಮಾತನಾಡುವುದನ್ನು ಮುರಿಸಿದ್ದಷ್ಟೇ ಯುವ ರಾಜಕುಮಾರನ ಕಣ್ಣುಗಳು ಮಸುಕಾಗಿದ್ದವು ಮತ್ತು ಅವನ ಹೃದಯದಲ್ಲಿ ಕಡಿಯುತ್ತಿದ್ದ ನೋವಿನ ಬಗ್ಗೆ ಮಾತನಾಡುವಾಗ ಅವನ ಧ್ವನಿಯು ನಡುಗುತ್ತಿತ್ತು. ಅವನ ತಂದೆಯ ಮಾತುಗಳು ಸೌಮ್ಯವಾಗಿದ್ದವು ಮತ್ತು ಧೈರ್ಯ ತುಂಬಿದವು, ಆದರೆ ಅವು ಯುಧಿಷ್ಠಿರನ ದುಃಖದ ಆಳದ ಮೇಲೆ ಕಡಿಮೆ ಪರಿಣಾಮ ಬೀರಿದವು ಎಂದು ತೋರುತ್ತದೆ. ಅಷ್ಟರಲ್ಲಿ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ನಾಯಕನಾದ ಕೃಷ್ಣನು ಯುಧಿಷ್ಠಿರನ ಬಳಿಗೆ ಹೋದನು. ಅವನು ಯುವ ರಾಜಕುಮಾರನ ಭುಜದ ಮೇಲೆ ಕೈ ಹಾಕಿ ಶಾಂತವಾದ ಹಿತವಾದ ಧ್ವನಿಯಲ್ಲಿ ಮಾತನಾಡಿದನು. ಯುಧಿಷ್ಠಿರ, ನನ್ನ ಪ್ರಿಯ ಸ್ನೇಹಿತ,
ಅವನು ಹೇಳಿದನು, ನಿನ್ನ ದುಃಖವು ನಿನ್ನನ್ನು ನೊಂದಲು ಬಿಡಬೇಡ. ನಿಧನರಾದವರಿಗೆ ಅತಿಯಾಗಿ ದುಃಖಿಸುವುದು ಸರಿಯಲ್ಲ ಎಂದು ನೆನಪಿಡಿ. ಬದಲಿಗೆ ಅನೇಕ ತ್ಯಾಗಗಳನ್ನು ಮಾಡುವ ಮೂಲಕ, ಪುರೋಹಿತರಿಗೆ ಉಡುಗೊರೆಗಳನ್ನು ನೀಡುವ ಮೂಲಕ ಮತ್ತು ನಿಮ್ಮ ಅತಿಥಿಗಳೊಂದಿಗೆ ಆಹಾರ ಮತ್ತು ಪಾನೀಯವನ್ನು ಹಂಚಿಕೊಳ್ಳುವ ಮೂಲಕ ಅವರ ಜೀವನವನ್ನು ಆಚರಿಸಿ ಕ್ರಿಸ್ತನ ಮಾತುಗಳು ಯುಧಿಷ್ಠಿರನ ಆತ್ಮಕ್ಕೆ ಮುಲಾಮು ಇದ್ದಂತೆ ಆತ ಕೃತಜ್ಞತೆಯಿಂದ ಹೊಳೆಯುತ್ತಿದ್ದ. ಆತನ ಕಣ್ಣುಗಳು ಕೃಷ್ಣನತ್ತ ನೋಡುತ್ತಿದ್ದವು. ನೀನು ಹೇಳಿದ್ದು ಸರಿ ಕೃಷ್ಣ ಎಂದನು. ನನ್ನ ದುಃಖವು ನನ್ನ ಮೇಲೆ ಭಾರವಾಗಲು ನಾನು ಮೂರ್ಖನಾಗಿದ್ದೇನೆ. ಆದರೆ ಕೃಷ್ಣನ ಸಾಂತ್ವನದ ಮಾತುಗಳ ಹೊರತಾಗಿಯೂ ಯುಧಿಷ್ಠಿರನ ಮನಸ್ಸು ಇನ್ನೂ ತೊಂದರೆಗೀಡಾಗಿತ್ತು. ಕೃಷ್ಣನು ಯುಧಿಷ್ಠಿರನ ದುಃಖದ ಆಳವನ್ನು ಅರಿತುಕೊಂಡು ಮತ್ತೆ ಮಾತನಾಡಿದನು. ನನ್ನ ಪ್ರಿಯ ರಾಜಕುಮಾರ, ನೀನು ಕ್ಷತ್ರಿಯ ಯೋಧ ರಾಜ. ನಿಮ್ಮ ಕರ್ತವ್ಯವು ಶಕ್ತಿ ಮತ್ತು ಧೈರ್ಯದಿಂದ ಆಳುವುದು, ದುಃಖದಿಂದ ಮುಳುಗುವುದು ಅಲ್ಲ. ನೀವು ಭೀಷ್ಮ, ಕೃಷ್ಣ, ದ್ವೈಪಾಯನ, ನಾರದ ಮತ್ತು ವಿದುರರ ಬೋಧನೆಗಳನ್ನು ಕೇಳಿದಿರಿ. ತನ್ನ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ರಾಜನು ದುಃಖವನ್ನು ಅವನನ್ನು ಸೇವಿಸಲು ಬಿಡಬಾರದು ಎಂಬುದನ್ನು ನೆನಪಿನಲ್ಲಿಡಿಯುತ್ತಿರನು. ಕೃಷ್ಣನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆದರೆ ಆತನಿಗೆ ಇನ್ನೂ ತನ್ನ ಹೃದಯದ ಮೇಲೆ ಭಾರವಾದ ಭಾರವಿತ್ತು. ಆತನು ಕೃಷ್ಣನನ್ನು ಪ್ರಾರ್ಥಿಸುವ ಕಣ್ಣುಗಳಿಂದ ನೋಡಿದನು ಮತ್ತು ಹೇಳಿದನು, ಓ ಗೋವಿಂದ, ನನ್ನ ಮೇಲಿನ ನಿನ್ನ ಪ್ರೀತಿ ನಿಜವೆಂದು ನನಗೆ ತಿಳಿದಿದೆ. ನೀನು ನನಗೆ ಅರಣ್ಯಕ್ಕೆ ಹೋಗಿ ಸನ್ಯಾಸಿಯಾಗಿ ಬದುಕಲು ಅವಕಾಶ ನೀಡಿದರೆ ನಾನು ಶಾಂತಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ನಾನು ನನ್ನ ಅಜ್ಜ ಮತ್ತು ಯುದ್ಧದಿಂದ ಓಡಿ ಹೋಗದ ಕರ್ಣನನ್ನು ಕೊಲ್ಲುವ ಮೂಲಕ ದೊಡ್ಡ ಪಾಪವನ್ನು ಮಾಡಿದ್ದೇನೆ. ಕೃಷ್ಣನ ಅಭಿವ್ಯಕ್ತಿ ಸಹಾನುಭೂತಿಯುಳ್ಳದ್ದಾಗಿತ್ತು. ಆದರೆ ಯುಧಿಷ್ಠಿರನ ಮನಸ್ಸು ಇನ್ನೂ ಅವನ ದುಃಖದಿಂದ ಮಬ್ಬಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ವಿರಾಮಗೊಳಿಸಿದನು. ಮತ್ತು ಆಗ ಬುದ್ಧಿವಂತ ಋಷಿ ವ್ಯಾಸ ಮಾತನಾಡಿದರು. ನನ್ನ ಮಗು, ಅವನು ನಿಧಾನವಾಗಿ ಹೇಳಿದನು, ನಿಮ್ಮ ಮನಸ್ಸು ಇನ್ನೂ ಶಾಂತವಾಗಿಲ್ಲ. ಆದ್ದರಿಂದ ನೀವು ಮತ್ತೆ ಬಾಲಿಶ ಭಾವನೆಗಳಿಂದ ತೊಂದರೆಗೀಡಾಗಿದ್ದೀರಿ. ವ್ಯಾಸನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಯುಧಿಷ್ಠಿರನ ಆತ್ಮವನ್ನು ಶಾಂತಗೊಳಿಸಿದವು. ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ತುಂಬಿದ ಅವನ ಧ್ವನಿಯಲ್ಲಿ ವ್ಯಾಸನು ಮಾತನಾಡುತ್ತಲೇ ಇದ್ದನು. ಯುದ್ಧದಲ್ಲಿ ಬದುಕುವ ಕ್ಷತ್ರಿಯನ ಕರ್ತವ್ಯಗಳು ನಿನಗೆ ತಿಳಿದಿವೆ. ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ರಾಜನು ಅವನನ್ನು ದುಃಖದಿಂದ ನೊಂದಲು ಬಿಡಬಾರದು. ಅವನ ಬೋಧನೆಗಳನ್ನು ನೀನು ನಿಷ್ಠೆಯಿಂದ ಆಲಿಸಿದ್ದೀಯ. ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರ ಪೂಜ್ಯ ಋಷಿ ಮತ್ತು ಗುರುವಾದ ವ್ಯಾಸನು ರಾಜ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನೊಂದಿಗೆ ಶಾಂತ ಚಿಂತನೆಯಲ್ಲಿ ಕುಳಿತಿದ್ದನು. ಇತ್ತೀಚಿನ ಘಟನೆಗಳ ಭಾರದಿಂದ ಗಾಳಿಯು ದಟ್ಟವಾಗಿತ್ತು, ಏಕೆಂದರೆ ರಾಜ್ಯವು ಅವರ ಭೂಮಿಯನ್ನು ಧ್ವಂಸಗೊಳಿಸಿದ ವಿನಾಶಕಾರಿ ಯುದ್ಧವನ್ನು ಎದುರಿಸಲು ಹೆಣಗಾಡುತ್ತಿತ್ತು. ವ್ಯಾಸನ ಕಣ್ಣುಗಳು ಯುಧಿಷ್ಠಿರನ ಮೇಲೆ ಕಣ್ಣಿಟ್ಟಿವೆ. ಆತನ ದೃಷ್ಟಿ ಚುಚ್ಚುತ್ತದೆ ಮತ್ತು ಬುದ್ಧಿವಂತವಾಗಿದೆ. ಓ ಯುಧಿಷ್ಠಿರ, ಅವನ ಧ್ವನಿಯು ಮಂದ ಮತ್ತು ಹಿತವಾದದ್ದು. ನಿನ್ನ ಬುದ್ಧಿವಂತಿಕೆಯು ಇನ್ನೂ ಪೂರ್ಣವಾಗಿಲ್ಲ. ಹಿಂದಿನ ಪಾಪಗಳಿಗೆ ನೀನೇ ಕಾರಣ ಎಂದು ನೀವು ಭಾವಿಸುತ್ತೀರಿ. ಆದರೆ ನೀವು ಅದೃಷ್ಟದ ಸ್ವರೂಪವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತೀರಾ? ದೇವರು ನಮಗೆ ಮಾರ್ಗದರ್ಶನ ನೀಡುತ್ತಾನೆ. ಆತನು ನಮ್ಮನ್ನು ಒಳ್ಳೆಯ ಅಥವಾ ಕೆಟ್ಟ ಕಡೆಗೆ ತಳ್ಳುತ್ತಾನೆ. ಹಾಗಾದರೆ ಪಶ್ಚಾತ್ತಾಪಕ್ಕೆ ಸ್ಥಳ ಎಲ್ಲಿದೆ? ಯುಧಿಷ್ಠಿರನ ಮುಖವು ಕುಸಿಯಿತು. ಅವನ ಕಣ್ಣುಗಳು ನಾಚಿಕೆಯಿಂದ ಕೆಳಗಿಳಿದವು. ನಾನು ಪಾಪ ಮಾಡಿದ್ದೇನೆ ಎಂದು ಅವನು ಒಪ್ಪಿಕೊಂಡನು. ಅವನ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲೆಯೇ ಇತ್ತು. ವ್ಯಾಸನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ನಂತರ, ಓ ಭರತ, ಶುದ್ಧೀಕರಣದ ಮಾರ್ಗವನ್ನು ಚೆನ್ನಾಗಿ ಆಲಿಸಿ, ತಪಸ್ಸು, ತ್ಯಾಗ ಮತ್ತು ದಾನದ ಮೂಲಕ
ಕಪ್ಪು ಕಲೆಗಳನ್ನೂ ಸಹ ತೊಳೆಯಬಹುದು. ದೇವರುಗಳು ತಮ್ಮ ಅರ್ಹತೆಯನ್ನು ಭದ್ರಪಡಿಸಿಕೊಳ್ಳಲು ತ್ಯಾಗಗಳನ್ನು ಮಾಡುತ್ತಾರೆ ಮತ್ತು ಈ ಕ್ರಿಯೆಗಳ ಮೂಲಕವೇ ಅವರು ಎಷ್ಟು ಶಕ್ತಿಶಾಲಿಯಾಗಿದ್ದಾರೆ. ವ್ಯಾಸರ ಮಾತುಗಳು ವಾಗ್ದಾನದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು, ಆದರೆ ಯುಧಿಷ್ಠಿರನ ಅನುಮಾನಗಳು ಹಾಗೇ ಉಳಿದವು. ಆದರೆ ನನ್ನ ಸ್ವಂತ ರಾಜ್ಯವನ್ನು ನಾಶಪಡಿಸಿದ ನಾನು ಅಂತಹ ಆಚರಣೆಗಳನ್ನು ಹೇಗೆ ಆಚರಿಸಬಹುದು ಎಂದು ಆತ ಕೇಳಿದ. ಆತನ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಿತ್ತು. ವ್ಯಾಸನ ಅಭಿವ್ಯಕ್ತಿ ಚಿಂತನಶೀಲವಾಯಿತು ಮತ್ತು ಆತ ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದಂತೆ ಗಡ್ಡವನ್ನು ಸ್ಪರ್ಶಿಸಿದನು. ನಿಮ್ಮ ಖಜಾನೆ ಖಾಲಿಯಾಗಿದೆ, ನಿಮ್ಮ ಜನರು ಬಳಲುತ್ತಿದ್ದಾರೆ. ಯುಧಿಷ್ಠಿರ ತನ್ನ ಮಾತುಗಳನ್ನು ಮುಂದುವರೆಸಿದನು. ಇಷ್ಟು ದೊಡ್ಡ ತ್ಯಾಗಕ್ಕಾಗಿ ನಾನು ಸಂಪನ್ಮೂಲಗಳನ್ನು ಹೇಗೆ ಸಂಗ್ರಹಿಸಬಹುದು ಮತ್ತು ಗಾಯಗೊಂಡವರ ಬಗ್ಗೆ ಏನು? ಅವರು ಇನ್ನೂ ನಮ್ಮ ಯುದ್ಧದ ಗಾಯಗಳನ್ನು ಹೊತ್ತುಕೊಂಡಿದ್ದಾರೆ. ವ್ಯಾಸನು ಗಮನದಿಂದ ಕೇಳಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮುಖವನ್ನು ಎಂದಿಗೂ ಬಿಡಲಿಲ್ಲವ. ಯುವ ರಾಜನು ಅಂತಿಮವಾಗಿ ಮೌನವಾದಾಗ ವ್ಯಾಸನು ಚಿಂತನಶೀಲವಾಗಿ ತಲೆಯಾಡಿಸಿದನು. ಓ ಯುಧಿಷ್ಠಿರನೇ, ನಿನ್ನ ಚಿಂತೆಗಳನ್ನು ನಾನು ನೋಡುತ್ತಿದ್ದೇನೆ ಎಂದು. ಆತನ ತುಟಿಗಳ ಮೇಲೆ ನಗುವಿನ ಸುಳಿವು ಮೊಳಗುತ್ತಿತ್ತು. ಆದರೆ ಹೆದರಬೇಡ, ಏಕೆಂದರೆ ವಿಷಯಗಳನ್ನು ಸರಿದೂಗಿಸುವ ಯೋಜನೆ ನನ್ನಲ್ಲಿದೆ. ಆತ ಉತ್ಸಾಹದಿಂದ ತನ್ನ ಕಣ್ಣುಗಳನ್ನು ಬೆಳಗಿಸುತ್ತಾ ಮುಂದೆ ವಾಲಿದನು. ಹಿಮಾಲಯದಲ್ಲಿ ಮಹಾನ್ ಬ್ರಾಹ್ಮಣ ಮರುತನು ಬಿಟ್ಟು ಹೋದ ಚಿನ್ನದ ನಿಧಿ ಇದೆ. ಇದು ಆತನ ಭವ್ಯವಾದ ತ್ಯಾಗದಿಂದ ದೊರೆತ ಪರಂಪರೆಯಾಗಿದೆ. ಅದು ನಿಮ್ಮ ಖಜಾನೆಯನ್ನು ಪುನಃ ತುಂಬಿಸುತ್ತದೆ ಮತ್ತು ನಿಮ್ಮ ರಾಜ್ಯದ ಗೌರವವನ್ನು ಪುನಃಸ್ಥಾಪಿಸುತ್ತದೆ. ಒಂದು ಕಾಲದಲ್ಲಿ ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಆಯ್ದ ಹಿಂದಿನ ಯುಗದ ರಾಜನಾದ ಮಾರುತನ ಕಥೆಯನ್ನು ವ್ಯಾಸನು ಹೇಳಲು ಪ್ರಾರಂಭಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಬೆಚ್ಚಗಿನ ಸಂಜೆಯ ಹೊಳಪಿನಲ್ಲಿ ರಾಜ್ಯವನ್ನು ಹರಿಸಿದನು. ಯುದ್ಧ ನೀತಿವಂತನಾದ ಯುಧಿಷ್ಠಿರನ ಸಮ್ಮುಖದಲ್ಲಿ ವ್ಯಾಸನು ಪ್ರಸಿದ್ಧ ರಾಜನಾದ ಮಾರುತನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ವ್ಯಾಸನು, ಓ ಮಗನೇ, ಕೃತಯುಗದಲ್ಲಿ ಮನು ಭೂಮಿಯ ಅಧಿಪತಿಯಾಗಿದ್ದನು. ತನ್ನ ರಾಜದಂಡವನ್ನು ಬುದ್ಧಿವಂತಿಕೆಯಿಂದ ಮತ್ತು ನ್ಯಾಯಯುತವಾಗಿ ಚಲಾಯಿಸುತ್ತಿದ್ದನು. ಅವನ ಮಗನಾದ ಪ್ರಶಾಂತಿ ಅವನ ಉತ್ತರಾಧಿಕಾರಿಯಾದನು. ನಂತರ ಅವನ ಮೊಮ್ಮಗನಾದ ಅವನ ಧರ್ಮನಿಷ್ಠೆ ಮತ್ತು ಸದ್ಗುಣಗಳಿಗೆ ಹೆಸರುವಾಸಿಯಾಗಿದ್ದ ರಾಜ ಇಕ್ಷ್ವಾಕು ಉತ್ತರಾಧಿಕಾರಿಯಾದನು ಎಂದು ಹೇಳಿದನು. ರಾಜ ಇಕ್ಷ್ವಾಕು 100 ಪುತ್ರರನ್ನು ಹೊಂದಿದನು. ಪ್ರತಿಯೊಬ್ಬರೂ ಅಸಾಧಾರಣ ಗುಣಗಳನ್ನು ಹೊಂದಿದ್ದರು ಮತ್ತು ಅವನು ಅವರೆಲ್ಲರನ್ನೂ ತಮ್ಮದೇ ಆದ ರೀತಿಯಲ್ಲಿ ರಾಜರನ್ನಾಗಿ ಮಾಡಿದನು. ಅವರಲ್ಲಿ ವಿಂಸನು ತನ್ನ ಕಾಲದ ಶ್ರೇಷ್ಠ ಬಿಲ್ಲುಗಾರನಾಗಿ ಹೊರಹೊಮ್ಮಿದನು ಮತ್ತು ಅವನ ಮಗ ವಿವಿಂಸನು ಎಲ್ಲಾ ವಿಷಯಗಳಲ್ಲೂ ಅವನನ್ನು ಮೀರಿಸಿದನು. ವಿವಿಂಸನ 5 ಮತ್ತು 10 ಪುತ್ರರು ಪ್ರಬಲ ಬಿಲ್ಲುಗಾರರಾಗಿದ್ದರು. ಬ್ರಾಹ್ಮಣರಿಂದ ಅವರ ಸತ್ಯತೆ, ಸೌಮ್ಯತೆ ಮತ್ತು ಉದಾತ್ತ ಸ್ವಭಾವಕ್ಕಾಗಿ ಗೌರವಿಸಲ್ಪಟ್ಟರು. ಆದಾಗ್ಯೂ ಹಿರಿಯ ಸಹೋದರ ಕಾನಿನೇತ್ರನು ತನ್ನ ಎಲ್ಲಾ ಒಳಹುಟ್ಟಿದವರ ಮೇಲೆ ದಬ್ಬಾಳಿಕೆ ನಡೆಸಿ ಕಬ್ಬಿಣದ ಮುಷ್ಟಿಯಿಂದ ಆರಿದ ಕ್ರೂರನೆಂದು ಸಾಬೀತಾಯಿತು. ಆದರೆ ಜನರು ಅವನ ಕ್ರೌರ್ಯದಿಂದ ಬೇಸತ್ತು ಅಂತಿಮವಾಗಿ ಅವನ ಮಗ ಸುವಚನ ಪರವಾಗಿ ಅವನನ್ನು ಪದಚ್ಯುತಗೊಳಿಸಿದರು. ಈ ಯುವರಾಜನು ಬ್ರಾಹ್ಮಣರಿಗೆ ನಿಷ್ಠನಾಗಿದ್ದನು, ಸತ್ಯವನ್ನು ಮಾತನಾಡುತ್ತಿದ್ದನು, ಶುದ್ಧತೆಯನ್ನು ಅಭ್ಯಾಸ ಮಾಡಿದನು ಮತ್ತು ಅವನ ಇಂದ್ರಿಯಗಳನ್ನು ಮತ್ತು ಆಲೋಚನೆಗಳನ್ನು ನಿಗ್ರಹಿಸಿದನು. ಪ್ರಜೆಗಳು ಅವನ ಆರೋಹಣದಲ್ಲಿ ಸಂತೋಷಪಟ್ಟರು, ಏಕೆಂದರೆ ಅವನು ರಾಜ್ಯಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದನು. ಅವನ ಸದ್ಗುಣಗಳ ಹೊರತಾಗಿಯೂ ರಾಜ ಸುವರ್ಣನ ಖಜಾನೆಯು ಕ್ಷೀಣಿಸಿತು ಮತ್ತು ಊಳಿಗಮಾನ್ಯ ರಾಜಕುಮಾರರು ಅವನನ್ನು ತೊಂದರೆಗೊಳಪಡಿಸಲು ಪ್ರಾರಂಭಿಸಿದರು. ಅವನ ಶಕ್ತಿ ಕ್ಷೀಣಿಸಿತು, ಆದರೆ ಅವನ ನೀತಿಯು ಅಚಲವಾಗಿ ಉಳಿಯಿತು.
ಹತಾಶೆಯ ಒಂದು ಕ್ಷಣದಲ್ಲಿ ಅವನು ತನ್ನ ಕೈಯಲ್ಲಿ ಸ್ಫೋಟಿಸಿದನು ಮತ್ತು ಅದರಿಂದ ಪಡೆಗಳ ಪೂರೈಕೆಯು ಹೊರಹೊಮ್ಮಿತು. ಅದನ್ನು ಅವನು ತನ್ನ ಗಡಿಯುದ್ದಕ್ಕೂ ವಾಸಿಸುತ್ತಿದ್ದ ಎಲ್ಲಾ ರಾಜರನ್ನು ಸೋಲಿಸಲು ಬಳಸುತ್ತಿದ್ದನು. ಈ ಗಮನಾರ್ಹ ಸಾಧನೆಯಿಂದ ರಾಜ ಸುವರ್ಣನು ಕರಂದಮ ಎಂಬ ಬಿರುದನ್ನು ಗಳಿಸಿದನು. ತ್ರೇತಾ ಯುಗದಲ್ಲಿ ಅವನ ಮಗ ಮೊದಲ ಕರಂದಾಮನು ಜನಿಸಿದನು. ಇಂದ್ರನಿಗೆ ಶಕ್ತಿ ಮತ್ತು ಅಜೇಯತೆಯಲ್ಲಿ ಸಮನಾದನು. ಅವನು ವಿಶಾಲವಾದ ಸಾಮ್ರಾಜ್ಯವನ್ನು ಆಳಿದನು. ಅವನ ಸಂಪತ್ತು ಮತ್ತು ಪರಾಕ್ರಮದಿಂದಾಗಿ ಎಲ್ಲಾ ರಾಜರು ಅವನ ನಿಯಂತ್ರಣದಲ್ಲಿದ್ದರು. ಅವನ ಮೊಮ್ಮಗ ರಾಜ ಅವಿಕ್ಷಿತ್ ವೀರತ್ವದಲ್ಲಿ ಇಂದ್ರನಂತೆ ಆದನು. ಲೆಕ್ಕವಿಲ್ಲದಷ್ಟು ತ್ಯಾಗಗಳನ್ನು ಮಾಡಿದರು ಮತ್ತು ಸದ್ಗುಣದಲ್ಲಿ ಸಂತೋಷಪಟ್ಟನು. ರಾಜ ಅವಿಕ್ಷಿತನ ಮಗನಾದ ಮರುತನು 10,000 ಆನೆಗಳ ಬಲವನ್ನು ಹೊಂದಿದ್ದರ ಮಹಾನ್ ಖ್ಯಾತಿಯ ನೀತಿವಂತ ರಾಜನಾಗಿದ್ದನು. ಅವನು ವಿಷ್ಣುವಿನ 2ನೇ ಆತ್ಮ ಎಂದು ಹೇಳಲಾಗುತ್ತಿತ್ತು. ತನ್ನ ಪೂರ್ವಜರ ಎಲ್ಲಾ ಸದ್ಗುಣಗಳನ್ನು ಸಾಕಾರಗೊಳಿಸಿದನು. ಭವ್ಯವಾದ ಯಜ್ಞವನ್ನು ಆಚರಿಸಲು ಬಯಸಿದ ರಾಜ ಮರುತನು ಹಿಮಾವತ್ನ ಉತ್ತರ ಭಾಗದಲ್ಲಿರುವ ಮೇರು ಪರ್ವತಕ್ಕೆ ಪ್ರಯಾಣಿಸಿದನು. ಅಲ್ಲಿ ಅವನು 1000 ಚಿನ್ನದ ಪಾತ್ರೆಗಳನ್ನು ನಕಲಿ ಮಾಡಿದನು. ವಿಶಾಲವಾದ ಚಿನ್ನದ ಬೆಟ್ಟದ ಮೇಲೆ ಆತ ಪವಿತ್ರ ವಿಧಿಗಳನ್ನು ನೆರವೇರಿಸಿದನು. ಆತನ ಸುತ್ತಲೂ ಸಂಖ್ಯೆಯಿಲ್ಲದ ಜಲಾನಯನ ಪ್ರದೇಶಗಳು, ಹಡಗುಗಳು ಮತ್ತು ತ್ಯಾನ್ಗಳನ್ನು ರಚಿಸಿದ ಚಿನ್ನದ ಕೆಲಸಗಾರರು ಇದ್ದರು. ಯಜ್ಞದ ಮಳಿದಾನವು ಹತ್ತಿರದಲ್ಲಿತ್ತು ಮತ್ತು ರಾಜ ಮರುತ ಇತರ ರಾಜಕುಮಾರರೊಂದಿಗೆ ತನ್ನ ಪ್ರಸಿದ್ಧ ವಂಶಾವಳಿಯ ಸಂಪ್ರದಾಯಗಳನ್ನು ಗೌರವಿಸುತ್ತಾ ಭವ್ಯವಾದ ಯಜ್ಞವನ್ನು ಮಾಡಿದನು. ದೇವತೆಗಳ ಸಾಮ್ರಾಜ್ಯದಲ್ಲಿ ದೇವತೆಗಳ ಸಾಮ್ರಾಜ್ಯದ ಪ್ರಬಲ ರಾಜನಾದ ಇಂದ್ರನು ಮನುಷ್ಯರಲ್ಲಿ ಪ್ರಬಲ ರಾಜನಾಗಿದ್ದ ಮಾರುತನ ಬಗ್ಗೆ ಅಸಮಾಧಾನಗೊಂಡನು. ಅವನ ಅಸಮಾಧಾನಕ್ಕೆ ಕಾರಣವೆಂದರೆ ವೃಕ್ಷಪತಿಯನ್ನು ತನ್ನ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಲು ನಿರಾಕರಿಸಿದ್ದ ಅವಿಕ್ಷಿತನ ಮಗ ರಾಜಕುಮಾರನ ಉದ್ದಟತನದ ಅಹಂಕಾರವನ್ನು ಸಹಿಸಲಾರದ ಇಂದ್ರನು ಅವನನ್ನು ಗುಡುಗು ಹೊಡೆಯುವುದಾಗಿ ಬೆದರಿಕೆ ಹಾಕಿದನು. ಗಾಂಧರ್ವ ಮತ್ತು ಇಂದ್ರನ ಸಂದೇಶವಾಹಕರಾದ ಧೃತರಾಷ್ಟ್ರನು ದೇವತೆಗಳ ರಾಜನ ಸಂದೇಶವನ್ನು ಹೊತ್ತುಕೊಂಡು ಮಾರುತನ ಆಸ್ಥಾನಕ್ಕೆ ಬಂದನು. ಅವನು ಇಂದ್ರನ ಮಾತುಗಳನ್ನು ಹೇಳಿದನು. ಯಜ್ಞಕ್ಕಾಗಿ ಬೃಹಸ್ಪತಿಯನ್ನು ನಿಮ್ಮ ಪುರೋಹಿತನಾಗಿ ಸ್ವೀಕರಿಸಿ ಅಥವಾ ನನ್ನ ಕೋಪದ ಪರಿಣಾಮಗಳನ್ನು ಎದುರಿಸಿ. ಆದಾಗ್ಯೂ ಮಾರುತನು ಇಂದ್ರನ ಬೇಡಿಕೆಯನ್ನು ಪೂರೈಸಲು ನಿರಾಕರಿಸಿದನು ಮತ್ತು ಬದಲಿಗೆ ತನ್ನ ಸ್ವಂತ ಪುರೋಹಿತನಾದ ಸಂವರ್ತನನ್ನು ಆಚರಣೆಯನ್ನು ಮಾಡಲು ಅರ್ಪಿಸಿದನು. ಮಾರುತನ ಪ್ರತಿಭಟನೆಯಿಂದ ವಿಚಲಿತರಾಗದ ಧೃತರಾಷ್ಟ್ರನು ಇಂದ್ರನ ಗುಡುಗು ಸನ್ನಿಹಿತವಾಗಿದೆ ಎಂದು ಎಚ್ಚರಿಸಿದನು. ದೇವರ ಪ್ರಬಲ ಗರ್ಜನೆಯ ಶಬ್ದವು ಆಕಾಶದಲ್ಲಿ ಪ್ರತಿಧ್ವನಿಸಿತು. ಅದನ್ನು ಕೇಳಿದ ಎಲ್ಲರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿತು. ಮಾರುತನು ಆತಂಕದಿಂದ ನಡುಗುತ್ತಾ ತನ್ನ ವಿಶ್ವಾಸಾರ್ಹ ಪುರೋಹಿತನಾದ ಸಂವರ್ತನಿಂದ ಆಶ್ರಯ ಪಡೆದನು. ಶಾಂತ ಮತ್ತು ಸಂಯಮದಲ್ಲಿರುವ ಸಂವರ್ತನು ತಾನು ಇಂದ್ರನಿಂದ ಭಯಪಡುವ ಅಗತ್ಯವಿಲ್ಲ ಎಂದು ಮಾರುತನಿಗೆ ಭರವಸೆ ನೀಡಿದನು. ತನ್ನ ಮಾಂತ್ರಿಕ ಮಂತ್ರಗಳಿಂದ ಅವನು ಗುಡುಗು ಸಿಡಿಲಿನ ಭೀತಿಯನ್ನು ಹೋಗಲಾಡಿಸುತ್ತಾನೆ ಮತ್ತು ರಾಜನನ್ನು ಹಾನಿಯಿಂದ ರಕ್ಷಿಸುತ್ತಾನೆ. ಚಂಡಮಾರುತವು ಹೊರಗೆ ಉಲ್ಬಣಗೊಳ್ಳುತ್ತಿದ್ದಂತೆ ಸಂವರ್ತನು ತನ್ನ ಪವಿತ್ರ ಸ್ತೋತ್ರಗಳನ್ನು ಜಪಿಸಲು ಪ್ರಾರಂಭಿಸಿದನು. ಮಾರುತದ ಸುತ್ತಲೂ ರಕ್ಷಣೆಯ ಮಂತ್ರವನ್ನು ನೇದನು. ಪುರೋಹಿತನು ತನ್ನ ಮಂತ್ರವನ್ನು ಮುಗಿಸಿದಂತೆಯೇ ಭವ್ಯವಾದ ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ರಥದಲ್ಲಿ ಇಂದ್ರನು ಸ್ವತಃ ಇತರ ದೇವರುಗಳೊಂದಿಗೆ ಕಾಣಿಸಿಕೊಂಡನು. ದೇವತೆಗಳ ಒಡೆಯನು ತನ್ನ ವಾಹನದಿಂದ ಇಳಿದು ಯಜ್ಞವೇದಿಯ ಬಳಿ ಹೋದನು. ಅಲ್ಲಿ ಮಾರುತನು ಅವನಿಗೆ ಸೋಮ ನೈವೇದ್ಯವನ್ನು ಅರ್ಪಿಸಿದನು. ಬೆಚ್ಚಗಿನ ನಗುವಿನೊಂದಿಗೆ ಇಂದ್ರನು ಅರ್ಪಣೆಗಳನ್ನು ಸ್ವೀಕರಿಸಿದನು. ಅವನಿಗೆ ತೋರಿಸಿದ ಆತಿಥ್ಯಕ್ಕಾಗಿ ಅವನ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು. ಈ ಸಮಾರಂಭವು ತನ್ನ ಪರಾಕಾಷ್ಠೆಯನ್ನು ತಲುಪಿದಾಗ ಉರಿಯುತ್ತಿರುವ ಬೆಂಕಿಯಂತೆ ಹೊಳೆಯುತ್ತಿದ್ದ ಸಮಾದನು ಯಜ್ಞವೇದಿಯ ಮೇಲೆ ಏರಿ ಪವಿತ್ರ ಜ್ವಾಲೆಗಳಿಗೆ ಬೆಣ್ಣೆಯನ್ನು ಅರ್ಪಿಸಿದನು.
ದೇವತೆಗಳೇ ಆಹಾರವನ್ನು ಸಂಗ್ರಹಿಸಿದರು ಮತ್ತು ದೇವತೆಗಳ ಒಡೆಯನಾದ ಸಕ್ರನು ಯಜ್ಞದಲ್ಲಿ ಸಹಾಯಕನಾದನು. ಆ ಚರಳಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಇಂದ್ರನು ಸೋಮ ರಸವನ್ನು ಕುಡಿದನು. ನಂತರ ಇತರ ದೇವತೆಗಳ ಸಭೆಯೂ ನಡೆಯಿತು. ತಮ್ಮ ಬಾಯಾರಿಕೆ ನೀಗಿದ ನಂತರ ದೇವತೆಗಳು ಸಂತೋಷದಿಂದ ಮನೆಗೆ ಮರಳಿದರು. ತನ್ನ ತ್ಯಾಗದ ಯಶಸ್ಸಿನಿಂದ ಸಂತೋಷಗೊಂಡ ಮಾರುತನು ಬ್ರಾಹ್ಮಣರಿಗೆ ಅಪಾರ ಸಂಪತ್ತನ್ನು ವಿತರಿಸಿದನು. ಅವರು ತಮ್ಮ ಉಡುಗೊರೆಗಳನ್ನು ಸ್ವೀಕರಿಸಿದಾಗ ವೈಭವಯುತವಾಗಿ ಕಾಣುತ್ತಿದ್ದರು. ರಾಜನ ಹೃದಯವು ಸಂತೋಷದಿಂದ ತುಂಬಿತ್ತು. ಅವನ ಪೂರ್ವಜರು ಮತ್ತು ದೇವರುಗಳು ಅವನ ಔದಾರ್ಯದಿಂದ ತೃಪ್ತರಾಗಿದ್ದಾರೆಂದು ತಿಳಿದುಕೊಂಡರು. ಈ ಭವ್ಯವಾದ ಸಂದರ್ಭದಲ್ಲಿ ಸೂರ್ಯನು ಮುಳುಗುತ್ತಿದ್ದಂತೆ ಮಾರುತನ ಭಕ್ತಿಯಿಂದ ಸಂತೋಷಗೊಂಡ ಇಂದ್ರನು ಅವನಿಗೆ ಅಂತಿಮ ಆಶೀರ್ವಾದವನ್ನು ನೀಡಿದನು. ಓ ರಾಜಕುಮಾರನೇ, ನಿನ್ನ ತ್ಯಾಗವು ಪರಿಪೂರ್ಣವಾಗಿದೆ ಮತ್ತು ನಿನ್ನ ಜೀವನವು ಉತ್ತಮ ಫಲಿತಾಂಶಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ನೀನು ರಕ್ಷಣೆಯ ಅಡಿಯಲ್ಲಿ ಏಳಿಗೆ ಹೊಂದುತ್ತಿರೈ. ಪ್ರಾಚೀನ ಭಾರತ ದೇಶದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾದ ರಾಜ ಮರುತನು ದೊಡ್ಡ ಯಜ್ಞಕ್ಕೆ ತಯಾರಿ ನಡೆಸುತ್ತಿದ್ದನು. ಅವನು ದೇವತೆಗಳ ಪ್ರಸಿದ್ಧ ಅರ್ಚಕನಾದ ಬೃಹಸ್ಪತಿಯನ್ನು ಆಚರಣೆಯಲ್ಲಿ ಕಾರ್ಯನಿರ್ವಹಿಸಲು ಹುಡುಕಿದನು. ಆದಾಗ್ಯೂ ದೇವತೆಗಳ ರಾಜನಾದ ಇಂದ್ರನು ತನ್ನನ್ನು ಅರ್ಚಕನಾಗಿ ನೇಮಿಸಿದ್ದನ್ನು ಉಲ್ಲೇಖಿಸಿ ಬೃಹಸ್ಪತಿಯು ನಿರಾಕರಿಸಿದನು. ಈ ನಿರಾಕರಣೆಯಿಂದ ಮಾರುತನು ದಿಗ್ಭ್ರಮೆಗೊಂಡನು ಮತ್ತು ನಾಚಿಕೆ ಪಡತೊಡಗಿದನು. ಅವನು ಮನೆಗೆ ಹಿಂದಿರುಗಿದಾಗ ಆಲೋಚನೆಯಲ್ಲಿ ಕಳೆದು ಈ ಘಟನೆಗೆ ಸಾಕ್ಷಿಯಾಗಿದ್ದ ಬುದ್ಧಿವಂತ ಋಷಿಯಾದ ನಾರದನನ್ನು ಎದುರಿಸಿದನು. ನಾರದನು ಮಾರುತನನ್ನು ಅವನ ದುಃಖದ ಬಗ್ಗೆ ಕೇಳಿದನು ಮತ್ತು ಕಥೆಯನ್ನು ಕೇಳಿದ ನಂತರ ಸಾಂತ್ವನ ಮತ್ತು ಮಾರ್ಗದರ್ಶನದ ಮಾತುಗಳನ್ನು ನೀಡಿದನು. ಬೃಹಸ್ಪತಿಯ ಮಗನಾದ ಸಮರ್ಥನು ನಗತಪಸ್ವಿಯಾಗಿ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆ, ಎಲ್ಲರಿಗೂ ಕಾಣುವಂತೆ ಪವಾಡಗಳನ್ನು ಮಾಡುತ್ತಿದ್ದಾನೆ ಎಂದು ನಾರದನು ಮಾರುತನಿಗೆ ಹೇಳಿದನು. ಮಾರುತನು ತನ್ನ ಯಜ್ಞವನ್ನು ಮಾಡಲು ಸಿದ್ಧರಿರುವ ಸಮರ್ಥನನ್ನು ಹುಡುಕುವಂತೆ ಅವನು ಸಲಹೆ ನೀಡಿದನು. ಸಮರ್ಥನನ್ನು ಹೇಗೆ ಹುಡುಕಬೇಕು ಎಂಬುದರ ಕುರಿತು ನಾರದನು ಮಾರುತನಿಗೆ ಸೂಚನೆಗಳನ್ನು ನೀಡಿದನು. ಅವನು ವಾರಣಾಸಿಯ ದ್ವಾರದ ಬಳಿ ಮೃತ ದೇಹವನ್ನು ಇರಿಸಿ ಅದರಿಂದ ದೂರ ಸರಿದ ವ್ಯಕ್ತಿಯನ್ನು ಹಿಂಬಾಲಿಸಬೇಕು. ಮಾರುತನು ಸಮರ್ಥನನ್ನು ಹುಡುಕಲು ಮತ್ತು ಅವನ ಸಹಾಯವನ್ನು ಪಡೆಯಲು ದೃಢನಿಶ್ಚಯದಿಂದ ವಾರಣಾಸಿಯತ್ತ ಹೊರಟನು. ಅವರು ನಗರವನ್ನು ತಲುಪುತ್ತಿದ್ದಂತೆ ನಾರದನು ಸೂಚಿಸಿದಂತೆ ದ್ವಾರದಲ್ಲಿ ಶವವೊಂದನ್ನು ಇರಿಸಿದನು. ಆಕಸ್ಮಿಕವಾಗಿ ಬ್ರಾಹ್ಮಣನೊಬ್ಬ ಅದೇ ಸಮಯದಲ್ಲಿ ನಗರವನ್ನು ಪ್ರವೇಶಿಸಿದನು ಮತ್ತು ಶವವನ್ನು ನೋಡಿದ ನಂತರ ಅಸಹ್ಯದಿಂದ ತಿರುಗಿದನು. ಮಾರುತನು ಬ್ರಾಹ್ಮಣನನ್ನು ಹಿಂಬಾಲಿಸಿದನು. ಅವನು ಬೇರೆ ಯಾರೂ ಅಲ್ಲ, ಸಮರ್ಥನಾಗಿದ್ದನು. ಅವರು ನಡೆಯುತ್ತಿದ್ದಾಗ ಸಮರ್ಥನು ಮಾರುತನನ್ನು ಕಾಡು ಗೂಸ್ ಬೆನ್ನಟ್ಟಿದ್ದನು. ಅವನನ್ನು ಮಣ್ಣು, ಬೂದಿ, ಕಫ ಮತ್ತು ಉಗುಳುವಿನಿಂದ ಮುಚ್ಚಿದನು. ಅವನ ಅಗ್ನಿ ಪರೀಕ್ಷೆಯ ಹೊರತಾಗಿಯೂ ಮಾರುತನು ಪಟ್ಟು ಹಿಡಿದನು. ಪ್ರಾರ್ಥನೆಯಲ್ಲಿ ಕೈಗಳನ್ನು ಒಟ್ಟಿಗೆ ಹಿಡಿದುಕೊಂಡು ಸಮರ್ಥನನ್ನು ಹಿಂಬಾಲಿಸಿದನು. ಅಂತಿಮವಾಗಿ ದಣಿದ ಮತ್ತು ಒಣಗಿದ ಅವರು ಪವಿತ್ರ ಅಂಜೂರದ ಮರದ ನೆರಳನ್ನು ತಲುಪಿದರು. ಅಲ್ಲಿ ಸಮರ್ಥನು ಅಂತಿಮವಾಗಿ ಅವನ ವರ್ತನೆಗಳಿಂದ ದೂರ ಸರಿದನು. ಈ ನೆಮ್ಮದಿಯ ವಾತಾವರಣದಲ್ಲಿ ಸಮರ್ಥನು ವಿಶ್ರಾಂತಿ ಪಡೆಯಲು ಕುಳಿತನು ಮತ್ತು ಆತನ ಆಶಯಗಳಿಗೆ ಇನ್ನೂ ಅಂಟಿಕೊಂಡಿದ್ದ ಮರುತನು ಗೌರವದಿಂದ ಆತನ ಬಳಿಗೆ ಬಂದನು. ಪುರೋಹಿತನಿಗಾಗಿ ರಾಜ ಮರುತನ ಅನ್ವೇಷಣೆ ಮತ್ತು ನಿಗೂಢವಾದ ಸಂಗತನೊಂದಿಗಿನ ಆತನ ಮುಖಾಮುಖಿಯ ಕತ್ತಿಯು ಆಧ್ಯಾತ್ಮಿಕ ಬೆಳವಣಿಗೆಯ ಅನ್ವೇಷಣೆಯಲ್ಲಿ ಪರಿಶ್ರಮ ಮತ್ತು ಭಕ್ತಿಯ ಶಕ್ತಿಗೆ ಸಾಕ್ಷಿಯಾಗಿದೆ. ಪ್ರಾಚೀನ ಭಾರತದ ಉರಿಯುತ್ತಿರುವ ಮರುಭೂಮಿಯಲ್ಲಿ ಮಾರುತರೆಂಬ ರಾಜ ಮತ್ತು ಬ್ರಾಹ್ಮಣ ಪುರೋಹಿತನಾದ ಸಮರ್ಥ ಎಂಬ ಇಬ್ಬರು ವ್ಯಕ್ತಿಗಳ ನಡುವೆ ವಿಚಿತ್ರವಾದ ಮುಖಾಮುಖಿ ನಡೆಯಿತು. ಅವರ ಭೇಟಿಯು ಆಕಸ್ಮಿಕವಾಗಿರಲಿಲ್ಲ, ಬದಲಿಗೆ ಮಾರುತನಿಗೆ ಸಮರ್ಥನು
ತನ್ನ ಕುಟುಂಬದ ದೀರ್ಘಕಾಲದಿಂದ ಕಳೆದುಹೋದ ಸಂಬಂಧಿ ಎಂದು ಬಹಿರಂಗಪಡಿಸಿದ ಆಕಾಶ ಸಂತ ನಾರದರಿಂದ ಆಲೋಚಿಸಲ್ಪಟ್ಟಿತು. ಅವರು ಭವ್ಯವಾದ ಮರದ ನೆರಳಿನ ಕೆಳಗೆ ಕುಳಿತಿದ್ದಾಗ ಮಾರುತನು ಭಯದಿಂದ ಮಾತನಾಡುತ್ತಾ ದಾರಿಯಲ್ಲಿ ಅಲೆದಾಡುತ್ತಿರುವ ನಾರದನು, ನೀನು ನಮ್ಮ ಕುಲದ ಪುರೋಹಿತನ ಮಗನೆಂದು ನನಗೆ ಹೇಳಿದ್ದಾನೆ ಮತ್ತು ಇದು ನನ್ನ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿದೆ. ಮಾರುತನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುವಾಗ ಸಂವಾದನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ನಾರದನು ಸಮಯದ ಮುಸುಕನ್ನು ಮೀರಿ ನೋಡಿದ ಬುದ್ಧಿವಂತ ಕೃಷಿಯೆಂದು ಆತನಿಗೆ ತಿಳಿದಿತ್ತು. ನೀವು ಇದನ್ನು ನನಗೆ ನಿಜವಾಗಿ ಹೇಳಿದ್ದೀರಿ. ಹಾಗಿದ್ದಲ್ಲಿ ಈಗ ನಾರದ ಎಲ್ಲಿ ವಾಸಿಸುತ್ತಿದ್ದಾರೆಂದು ನನಗೆ ತಿಳಿಸಿ ಎಂದು ಕೇಳಿದಾಗ ಸಂವಾದನ ಕಣ್ಣುಗಳು ಸ್ವಲ್ಪ ಕಿರಿದಾದವು. ಮರುತನ ಮುಖವು ದುಃಖ ಮತ್ತು ಗೌರವದ ಮಿಶ್ರಣದಿಂದ ಬೆಳಗಿತು. ಆತ ಉತ್ತರಿಸಿದ, ಆ ದಿವ್ಯ ಸಂತರ ರಾಜಕುಮಾರನು ನಿನ್ನ ಬಗ್ಗೆ ನನಗೆ ಈ ಮಾಹಿತಿಯನ್ನು ನೀಡಿ ನಿನ್ನ ಕಾಳಜಿಗೆ ನನ್ನನ್ನು ಸಾಧಿಸಿ ಬೆಂಕಿಯೊಳಗೆ ಪ್ರವೇಶಿಸಿದ್ದಾನೆ. ಹೇಳಲಾಗದ ತಿಳುವಳಿಕೆಯಿಂದ ಗಾಳಿಯು ಭಾರವಾಗಿತ್ತು. ನಾರದನು ಮರ್ತ್ಯ ರಾಜ್ಯವನ್ನು ಮೀರಿದ್ದಾನೆ. ಮಾರುತನ ಮಾತುಗಳು ಮಾಯವಾಗುತ್ತಿದ್ದಂತೆ ಸಂವಾದನ ವರ್ತನೆ ಬದಲಾಯಿತು. ದಿಗಂತದಲ್ಲಿ ಬಿರುಗಾಳಿಯಂತೆ ಅವನು ಉದ್ವಿಗ್ನನಾದನು. ನಾನು ಮಿದುಳಿನ ಅಸ್ವಸ್ಥತೆಯಿಂದ ಬಳಲುತ್ತಿದ್ದೇನೆ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಹತಾಶೆಯ ಉತ್ತುಗದಲ್ಲಿ ಏರುತ್ತಿತ್ತು. ಅಂತಹ ಏಕಮನೋಭಾವದ ಪಾದ್ರಿಯೊಬ್ಬನಿಂದ ಈ ಯಜ್ಞವನ್ನು ಮಾಡಲು ನೀನು ಏಕೆ ಒಲವು ತೋರಿದ್ದೀಯಾ? ಮಾರುತನು ಸಂವಾದನ ಆಕ್ರೋಶದಿಂದ ವಿಚಲಿತರಾಗದೆ ದೃಢವಾಗಿ ನಿಂತನು. ಬ್ರಾಹ್ಮಣನು ಮಾರುತನನ್ನು ಗದರಿಸುವುದನ್ನು ಮುಂದುವರಿಸಿದನು. ಆದರೆ ರಾಜನು ಅಚಲನಾಗಿದ್ದನು. ತಾನು ಈಗಾಗಲೇ ಬೃಹಸ್ಪತಿಯ ಮತ್ತು ಇಂದ್ರನ ಸಹಾಯವನ್ನು ಕೇಳಿದ್ದೇನೆ ಎಂದು ವಿವರಿಸಿದನು. ಆದರೆ ಅದನ್ನು ನಿರಾಕರಿಸಲಾಯಿತು. ನನ್ನ ಯಾವುದೇ ತಪ್ಪಿಲ್ಲ ಎಂದು ನಾನು ಬೃಹಸ್ಪತಿಯಿಂದ ಹಿಮ್ಮೆಟ್ಟಿಸಲ್ಪಟ್ಟಿದ್ದೇನೆ ಎಂದು ಮರುತ ಹೇಳಿದನು. ಅವನ ಧ್ವನಿಯು ಹತಾಶೆಯ ಸುಳಿವನ್ನು ಹೊಂದಿತ್ತು. ಸಂವರ್ತನ ಬಿರುಸಿನ ವರ್ತನೆ ಕಣ್ಮರೆಯಾಗಲು ಪ್ರಾರಂಭಿಸಿತು. ಅದರ ಬದಲಿಗೆ ಪಿತೂರಿಯ ಗಾಳಿ ಬೀಸಿತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಮರುಭೂಮಿಯ ಮರಳಿನ ಮೇಲೆ ದೀರ್ಘವಾದ ನೆರಳುಗಳನ್ನು ಬೀಸಿದಾರ. ಸಮರ್ಥನು ತನ್ನ ನಿಜವಾದ ಉದ್ದೇಶಗಳನ್ನು ಬಹಿರಂಗಪಡಿಸಿದನು. ಓ ರಾಜನೇ, ನಾನು ಖಂಡಿತವಾಗಿಯೂ ನೀನು ಬಯಸಿದ್ದನ್ನೆಲ್ಲ ಸಾಧಿಸಬಲ್ಲೆ ಎಂದು ಅವನು ಹೇಳಿದನು. ಅವನ ಕಣ್ಣುಗಳು ತೀವ್ರ ಸಂಕಲ್ಪದಿಂದ ಹೊಳೆಯುತ್ತಿದ್ದವು. ಆದರೆ ಈ ವಾಗ್ದಾನಕ್ಕೆ ಒಂದು ಎಚ್ಚರಿಕೆಯನ್ನು ಜೋಡಿಸಲಾಗಿತ್ತು. ಮಾರುತನು ಅವನಿಗೆ ದ್ರೋಹ ಮಾಡಿದರೆ ಅವನು ರಾಜ್ಯದ ಮೇಲೆ ಕೋಪವನ್ನು ಉಂಟುಮಾಡುತ್ತಾನೆ. ಅದು ಅದನ್ನು ಬೂದಿಯಾಗಿಸುತ್ತದೆ. ಮಾರುತನ ಪ್ರತಿಕ್ರಿಯೆ ತಕ್ಷಣದ ಮತ್ತು ಹೃತ್ಪೂರ್ವಕವಾಗಿತ್ತು. ನಾನು ಎಂದಾದರೂ ನಿನ್ನನ್ನು ತ್ಯಜಿಸಿದರೆ ಪರ್ವತಗಳು ಇರುವವರೆಗೂ ನಾನು ಎಂದಿಗೂ ಆಶೀರ್ವದಿಸಿದ ಪ್ರದೇಶಗಳನ್ನು ಸಾಧಿಸಬಾರದು ಎಂದು ಅವನು ಪ್ರತಿಜ್ಞೆ ಮಾಡಿದನು. ಅವನ ಧ್ವನಿಯು ಪ್ರಾಮಾಣಿಕತೆಯಿಂದ ನಡುಗುತ್ತಿತ್ತು. ಈ ವಾಗ್ದಾನದ ಭಾರದಿಂದ ಗಾಳಿಯು ಭಾರವಾಗಿತ್ತು. ವಿಭಿನ್ನ ಲೋಕಗಳಿಂದ ಬಂದ ಇಬ್ಬರು ವ್ಯಕ್ತಿಗಳ ನಡುವೆ ಬಂಧವು ರೂಪುಗೊಂಡಿತು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದ. ಭವ್ಯವಾದ ಹಿಮಾಲಯದಲ್ಲಿ ಮುಂಜಾಬನ್ ಎಂದು ಕರೆಯಲ್ಪಡುವ ಶಿಖರವು ಅಸ್ತಿತ್ವದಲ್ಲಿತ್ತು. ಅಲ್ಲಿ ಪೂಜ್ಯ ಭಗವನ್ ಮಹಾದೇವನು ಕಠಿಣ ಭಕ್ತಿಯಿಂದ ವಾಸಿಸುತ್ತಿದ್ದನು. ಅವನ ಪತ್ನಿ ಅವನ ಪಕ್ಕದಲ್ಲಿ ನಿಂತಳು ಮತ್ತು ಅವರು ದೈತ್ಯ ಅರಣ್ಯ ಮರಗಳು, ಗುಹೆಗಳು ಮತ್ತು ಒರಟಾದ ಶಿಖರಗಳ ನಡುವೆ ವಾಸಿಸುತ್ತಿದ್ದರು. ಪ್ರಬಲ ದೇವರ ತ್ರಿಶೂಲವು ಪ್ರಕಾಶಮಾನವಾಗಿ ಹೊಳೆಯಿತು. ಕಾಡು ಗೋಬ್ಲಿನ್ಗಳು, ಆತ್ಮಗಳು ಮತ್ತು ಆಕಾಶ ಜೀವಿಗಳಿಂದ ಆವೃತವಾಗಿದ್ದ ರುದ್ರರು, ಸದ್ಯರು, ವಿಶ್ವದೇವರು, ವಾಸುಗಳು, ಯಮವರುಣ ಮತ್ತು ಅವರ ಸೇವಕರು ಮತ್ತು ಯಕ್ಷರು, ಗಾಂಧರ್ವರು, ಅಪ್ಸರರು ಮತ್ತು ಸೂರ್ಯ ದೇವತೆಗಳು ಮಹಾದೇವನ ಶ್ರೇಷ್ಠತೆಗೆ ಗೌರವ ಸಲ್ಲಿಸುತ್ತಿದ್ದಂತೆ ಪರ್ವತವು ಸ್ವತಃ ಪಾರಮಾರ್ಥಿಕ ವೈಭವವನ್ನು ಹೊರಹೊಮ್ಮಿಸಿತು.
ದೈವಿಕ ಉಪಸ್ಥಿತಿಯ ರೋಮಾಂಚಕ ಶಕ್ತಿಯಿಂದ ಗಾಳಿಯು ಜೀವಂತವಾಗಿ ತುಷಿಗಳದ ಹೊಳೆಯುವ ಸೌಂದರ್ಯವು ಮಾರಣಾಂತಿಕ ಗ್ರಹಿಕೆಯನ್ನು ನಿರಾಕರಿಸಿತು, ಏಕೆಂದರೆ ಯಾವುದೇ ಜೀವಿಗೆ ಅದರ ಆಕಾರ ಅಥವಾ ಸಂರಚನೆಯನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ. ಶಾಖ ಮತ್ತು ತಂಪಾದ ವಿಪರೀತ ತಾಪಮಾನಗಳೂ ಇರಲಿಲ್ಲ, ಮತ್ತು ಸೂರ್ಯನು ಹೊಳೆಯಲಿಲ್ಲ ಅಥವಾ ಗಾಳಿ ಬೀಸುತ್ತಿರಲಿಲ್ಲ. ಇದು ವಯಸ್ಸು, ಹಸಿವು, ಬಾಯಾರಿಕೆ, ಸಾವು ಮತ್ತು ಭಯವು ಯಾವುದೇ ಪ್ರಭಾವವನ್ನು ಹೊಂದಿರದ ಕ್ಷೇತ್ರವಾಗಿತ್ತು. ಒಬ್ಬರು ಪರ್ವತವನ್ನು ಸಮೀಪಿಸುತ್ತಿದ್ದಂತೆ ಅವರು ಸೂರ್ಯನ ಕಿರಣಗಳಂತೆ ಹೊಳೆಯುವ ಚಿನ್ನದ ಗಣಿಗಳನ್ನು ಕಾಣುತ್ತಿದ್ದರು. ಕುಬೇರದ ಪರಿಚಾರಕರು ಈ ಸಂಪತ್ತನ್ನು ಭಕ್ತಿಯಿಂದ ರಕ್ಷಿಸಿದರು, ತಮ್ಮ ಎತ್ತರಿಸಿದ ತೋಳುಗಳಿಂದ ಒಳನುಸುಳುವವರಿಂದ ರಕ್ಷಿಸಿದರು. ಮಹಾದೇವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದವರಿಗೆ ಇದು ಪವಿತ್ರ ತಾಣವಾಗಿತ್ತು. ಅಲ್ಲಿ ಅವರು ಆತನ ರಕ್ಷಣೆಯನ್ನು ಹಂಬಲಿಸಬಹುದು ಮತ್ತು ಅಪೇಕ್ಷಿತ ಚಿನ್ನವನ್ನು ಪಡೆಯಬಹುದು. ಒಬ್ಬ ಬುದ್ಧಿವಂತ ಋಷಿಯಾದ ಸಂವರ್ತನು ಮುಂಜಾಬನ್ ಬಗ್ಗೆ ರಾಜಮಾರುತನಿಗೆ ಹೀಗೆ ಹೇಳಿದ್ದನು: ಓ ರಾಜಕುಮಾರನೇ, ಅಲ್ಲಿ ನಿನಗೆ ನಮಸ್ಕಾರ ಮತ್ತು ಮಹಾನ್ ಶಕ್ತಿಯುಳ್ಳ ಆ ಉನ್ನತ ಆತ್ಮದ ಮಹಾದೇವನಿಗೆ ನಮಸ್ಕರಿಸು. ಹೀಗೆ ನಿನ್ನನ್ನು ಶರಣಾಗುವಂತೆ ಮಾಡುತ್ತಾ ನೀನು ಆ ಚಿನ್ನವನ್ನು ಪಡೆಯುವೆ. ದೊಡ್ಡ ಯಜ್ಞವನ್ನು ಮಾಡಲು ಉತ್ಸುಕನಾಗಿದ್ದ ರಾಜನು ಸಂವರ್ತನ ಸಲಹೆಯನ್ನು ಅನುಸರಿಸಿದನು. ಕುಶಲಕರ್ಮಿಗಳು ಈ ಆಚರಣೆಗಾಗಿ ಚಿನ್ನದ ಪಾತ್ರೆಗಳನ್ನು ರಚಿಸಿದರು. ಆದರೆ ದೇವರ ಸಲಹೆಗಾರರ ಒಡೆಯನಾದ ಬೃಹಸ್ಪತಿಯು ಮಾರುತನ ಸಮೃದ್ಧಿಯ ಬಗ್ಗೆ ತಿಳಿದ ನಂತರ ಹೆಚ್ಚು ದುಃಖಿತನಾದನು. ಅವನ ಪ್ರತಿಸ್ಪರ್ಧಿ ಸಂವರ್ತನು ರಾಜನ ಅನುಗ್ರಹವನ್ನು ಪಡೆದನು ಮತ್ತು ಬೃಹಸ್ಪತಿಯ ಹೃದಯವು ದುಃಖದಿಂದ ಭಾರವಾಯಿತು. ದೇವತೆಗಳ ಒಡೆಯನು ಸ್ವತಃ ಇಮ್ಮಾರ್ಟಲ್ಗಳೊಂದಿಗೆ ತನ್ನ ಸಲಹೆಗಾರನನ್ನು ಸಾಂತ್ವನ ಮಾಡಲು ಬಂದನು. ಅವರು ಬೃಹಸ್ಪತಿಯ ನಿವಾಸಕ್ಕೆ ಆಗಮಿಸಿದಾಗ ಭಗವಂತನು ಅವನನ್ನು ಸೌಮ್ಯವಾದ ಮಾತುಗಳಿಂದ ಸಂಬೋಧಿಸಿದನು: ನನ್ನ ಪ್ರಿಯ ಬೃಹಸ್ಪತಿಯವರೇ, ಸಂವಾದನ ಯಶಸ್ಸಿನಿಂದ ತೊಂದರೆಗೊಳಗಾಗಬೇಡಿ, ಏಕೆಂದರೆ ಬ್ರಹ್ಮಾಂಡದ ಭವ್ಯವಾದ ವಸ್ತ್ರದಲ್ಲಿ ಎಲ್ಲರೂ ಪ್ರವರ್ಧಮಾನಕ್ಕೆ ಬರಲು ಅವಕಾಶವಿದೆ. ದೇವತೆಗಳ ಸಾಮ್ರಾಜ್ಯದಲ್ಲಿ ಇಂದ್ರನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಬೃಹಸ್ಪತಿಯನ್ನು ಸಾಂತ್ವನ ಮಾಡಲು ಪ್ರಯತ್ನಿಸಿದನು. ಅವನು ತೊಂದರೆಗೀಡಾದ ಮತ್ತು ನಸುಕಾದಂತೆ ಕಾಣುತ್ತಿದ್ದನು. ಇಂದ್ರನು ಬೃಹಸ್ಪತಿಯನ್ನು ಅವನ ಯೋಗಕ್ಷೇಮದ ಬಗ್ಗೆ ಕೇಳಿದನು. ಅವನು ಶಾಂತಿಯುತವಾಗಿ ಮಲಗಿದ್ದಾನೆಯೇ, ಅವನ ಸೇವಕರು ತೃಪ್ತರಾಗಿದ್ದಾವೆಯೇ ಮತ್ತು ಅವನು ದೇವತೆಗಳ ಕಲ್ಯಾಣವನ್ನು ಬಯಸಿದ್ದಾನೆಯೇ ಎಂದು ಕೇಳಿದನು. ತಾನು ನಿಜವಾಗಿಯೂ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ ಮತ್ತು ತನ್ನ ಸೇವಕರು ತನಗೆ ಇಷ್ಟವಾದರು ಎಂದು ಬೃಹಸ್ಪತಿಯು ಉತ್ತರಿಸಿದನು. ಆದಾಗ್ಯೂ ಆತ ಒಂದು ಆಳವಾದ ಕಾಳಜಿಯನ್ನು ಬಹಿರಂಗಪಡಿಸಿದನು. ಒಬ್ಬ ಮಹಾನ್ ರಾಜನಾದ ಮಾರುತನು ಭವ್ಯವಾದ ಯಜ್ಞವನ್ನು ಯೋಜಿಸುತ್ತಿದ್ದನು ಮತ್ತು ಬೃಹಸ್ಪತಿಯು ಮತ್ತೊಬ್ಬ ಪುರೋಹಿತನಾದ ಸಂಪರ್ತನು ಸಮಾರಂಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾನೆ ಎಂದು ಹೆದರಿದನು. ಸಂವಾದನ ಯಶಸ್ಸು ತನಗೆ ಸಮೃದ್ಧಿಯನ್ನು ತರುತ್ತದೆ ಎಂಬ ಅಂಶದಿಂದ ಬೃಹಸ್ಪತಿಯ ಆತಂಕವು ಹುಟ್ಟಿಕೊಂಡಿತು. ಅದು ಬೃಹಸ್ಪತಿ ನೋವನ್ನು ಉಂಟುಮಾಡುತ್ತದೆ. ಇಂದ್ರನು ತನ್ನ ಸಲಹೆಗಾರನ ಸಂಕಟವನ್ನು ಅರ್ಥಮಾಡಿಕೊಂಡು ಮಧ್ಯಪ್ರವೇಶಿಸಲು ನಿರ್ಧರಿಸಿದನು. ಅವನು ದೇವರಾದ ಅಗ್ನಿಯನ್ನು ಕರೆದು ಯಜ್ಞಕ್ಕಾಗಿ ಆಯ್ಕೆಯಾದ ಪುರೋಹಿತನಾಗಿ ಮರುತನಿಗೆ ಬೃಹಸ್ಪತಿಯನ್ನು ಪ್ರಸ್ತುತಪಡಿಸಲು ಅವನಿಗೆ ಸೂಚನೆ ನೀಡಿದನು. ಈ ಪಾತ್ರವನ್ನು ಸ್ವೀಕರಿಸುವ ಮೂಲಕ ಅವನು ತನಗೆ ವೈಭವವನ್ನು ತರುವನಲ್ಲದೆ ಮಾರುತನ ಅಮರತ್ವವನ್ನು ಸಹ ಖಚಿತಪಡಿಸಿಕೊಳ್ಳುತ್ತಾನೆ ಎಂದು ಇಂದ್ರನು ಬೃಹಸ್ಪತಿಗೆ ಭರವಸೆ ನೀಡಿದನು. ತನ್ನ ಹೊಳೆಯುವ ಪ್ರಕಾಶದೊಂದಿಗೆ ಅಗ್ನಿ ಮಾರುತನ ರಾಜ್ಯದ ಕಡೆಗೆ ಹೊರಟನು. ಚಳಿಗಾಲದ ಕೊನೆಯಲ್ಲಿ ಬಲವಾದ ಗಾಳಿಯಂತೆ ಅವನನ್ನು ಎಚ್ಚರಿಸಿದ ವಿನಾಶದ ಹಾದಿಯನ್ನು ಬಿಟ್ಟು ಅವನು ರಾಜಮನೆತನದ ಆಸ್ಥಾನಕ್ಕೆ ಆಗಮಿಸಿದಾಗ ಮಾರುತನು ಅಗ್ನಿಯನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ಅವನಿಗೆ ಉಪಹಾರವನ್ನು ನೀಡಿದನು. ಅಗ್ನಿ ದೇವರು ಈ ಅರ್ಪಣೆಗಳನ್ನು ಸ್ವೀಕರಿಸಿದನು. ಆದರೆ ಮುಂಬರುವ ಯಜ್ಞಕ್ಕಾಗಿ ಬೃಹಸ್ಪತಿಯನ್ನು ಅರ್ಚಕ ಆಗಿ ಪ್ರಸ್ತುತಪಡಿಸಲು ಇಂದ್ರನು ಅವನನ್ನು ಕಳುಹಿಸಿದ್ದನೆಂದು ಬಹಿರಂಗಪಡಿಸಿದನು. ಆದಾಗ್ಯೂ ಮರುತನು ಬೃಹಸ್ಪತಿಯ ಪಾತ್ರವನ್ನು ಸ್ವೀಕರಿಸಲು ನಿರಾಕರಿಸಿದನು.
ಬದಲಿಗೆ ಅವನ ಸಮಾರಂಭದಲ್ಲಿ ಸಮರ್ಥನು ಅಧಿಕಾರ ವಹಿಸಬೇಕೆಂದು ಒತ್ತಾಯಿಸಿದನು. ಅಗ್ನಿ ಈ ಸುದ್ದಿಯೊಂದಿಗೆ ಇಂದ್ರನ ಬಳಿಗೆ ಮರಳಿದನು ಮತ್ತು ಆಕಾಶಗಳ ಒಡೆಯನು ಅಸಮಾಧಾನಗೊಂಡನು. ಅವನು ಅಗ್ನಿಗೆ ಮರುತನಿಗೆ ಮರಳಲು ಮತ್ತು ಕಠಿಣ ಸಂದೇಶವನ್ನು ತಿಳಿಸಲು ಸೂಚನೆ ನೀಡಿದನುವ. ಅವನು ಇಂದ್ರನ ಇಚ್ಛೆಯನ್ನು ಅನುಸರಿಸದಿದ್ದರೆ ಅವನು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಅಗ್ನಿ ಸಂಪರ್ತನ ಕೋಪಕ್ಕೆ ಹೆದರಿ ಮಾರುತನ ಆಸ್ಥಾನಕ್ಕೆ ಮರಳಲು ಹಿಂಜರಿಯುತ್ತಿದ್ದನು. ಅಗ್ನಿ ದೇವನು ಸಂಪರ್ತನೊಂದಿಗಿನ ತನ್ನ ಮುಖಾಮುಖಿಯನ್ನು ವಿವರಿಸಿದನು. ಅವನು ತನ್ನ ಭೀಕರ ದುಷ್ಟ ಕಣ್ಣುಗಳಿಂದ ಅವನನ್ನು ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ದನು. ಇಂದ್ರನು ಅಗ್ನಿಗೆ ಪ್ರಬಲವಾದ ಅಗಿಳಿ, ದೇವನು ಸಹ ಆಕಾಶಗಳ ದೇವರಿಗೆ ಹಾನಿಯನ್ನುಂಟು ಮಾಡಲು ಸಾಧ್ಯವಿಲ್ಲ ಎಂದು ಭರವಸೆ ನೀಡಿದನು. ಇಂದ್ರನು ಆಗ ಅಗ್ನಿಗೆ ಹಿಂದಿನ ಘಟನೆಯೊಂದನ್ನು ನೆನಪಿಸಿದನು. ಅಲ್ಲಿ ಅವನು ಪ್ರಬಲ ವಿಷಯಾದ ಚ್ಯವನನಿಂದ ಸೃಷ್ಟಿಸಲ್ಪಟ್ಟ ಅಸುರಮಾದನಿಂದ ಸೋಲಿಸಲ್ಪಟ್ಟನು. ಅವನು ಹೇಗೆ ಭಯದಿಂದ ತುಂಬಿದ್ದನೆಂದು ಮತ್ತು ಮಹಾನುಷಿಯ ರಕ್ಷಣೆಯನ್ನು ಬಯಸಿದ್ದನೆಂದು ಆಕಾಶಗಳ ಒಡೆಯನು ನೆನಪಿಸಿಕೊಂಡನು. ಇಂದ್ರನ ಮಾತುಗಳು ಅವನನ್ನು ಇಂದ್ರನನ್ನೂ ಸಹ ವಿನಮ್ರಗೊಳಿಸಬಹುದು ಎಂದು ಅಗ್ನಿಗೆ ಭರವಸೆ ನೀಡುವ ಉದ್ದೇಶವನ್ನು ಹೊಂದಿದ್ದವು. ತನ್ನ ಯಜಮಾನನ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡ ಅಗ್ನಿ ಮತ್ತೊಮ್ಮೆ ಮಾರುತನ ಆಸ್ಥಾನಕ್ಕೆ ಮರಳಿದನು. ಅವನು ಇಂದ್ರನನ್ನು ತಲುಪಿಸಿದರು. ವ್ಯಾಸನು ರಾಜ ಧೃತರಾಷ್ಟ್ರನಿಗೆ ಭಾಷಣವನ್ನು ಮುಗಿಸಿದಾಗ ದೃಶ್ಯವು ತೆರೆದುಕೊಂಡಿತು. ರಾಜನ ಕಣ್ಣುಗಳು ಮುಸುಕಾಗಿದ್ದವು. ಅವನ ಮನಸ್ಸು ದುಃಖದಿಂದ ಭಾರವಾಗಿತ್ತು. ಕತ್ತಲೆಯಿಂದ ಮುಳುಗಿದ ಸೂರ್ಯನಂತೆ ಅಥವಾ ಹೊಗೆಯಿಂದ ಆವೃತವಾದ ಬೆಂಕಿಯಂತೆ ಒಮ್ಮೆ ಹೊಳಪು ಮತ್ತು ಹೊಳಪು ಹೊಂದಿದ್ದ ಅವನ ರಕ್ಷಾಕವಚವು ಈಗ ಮಂದ ಮತ್ತು ಕಳಂಕಿತವಾಗಿ ಕಾಣುತ್ತಿತ್ತು. ವಾಸುದೇವನ ಮಗನಾದ ಕೃಷ್ಣನು ಹೃದಯದಲ್ಲಿ ಸಹಾನುಭೂತಿಯಿಂದ ಅವನ ಬಳಿಗೆ ಬಂದನು. ರಾಜನು ಮಹಾಯುದ್ಧದಲ್ಲಿ ತನ್ನ ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರ ನಷ್ಟವನ್ನು ಭರಿಸಲು ಹೆಣಗಾಡುತ್ತಿದ್ದನೆಂದು ಅವನಿಗೆ ತಿಳಿದಿತ್ತು. ಕೃಷ್ಣನು ಮೃದುವಾಗಿ ಮಾತನಾಡಲು ಪ್ರಾರಂಭಿಸಿದನು. ಅವನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯನ್ನು ಬೀಸಿದವು. ಮಹಾರಾಜರೇ, ಅವನು ಹೇಳಿದನು, ಹೃದಯದ ಎಲ್ಲಾ ವಕ್ರತೆಗಳು ವಿನಾಶಕ್ಕೆ ಕಾರಣವಾಗುತ್ತವೆ, ಆದರೆ ಎಲ್ಲ ಪ್ರಾಮಾಣಿಕತೆಯು ಆಧ್ಯಾತ್ಮಿಕ ಶ್ರೇಷ್ಠತೆಗೆ ಕಾರಣವಾಗುತ್ತದೆ. ಇದು ನಿಜವಾದ ಬುದ್ಧಿವಂತಿಕೆಯ ಅಂತಿಮ ಗುರಿಯಾಗಿದ್ದರೆ ಇದನ್ನು ಅರ್ಥಮಾಡಿಕೊಳ್ಳುವವನಿಗೆ ಮಾನಸಿಕ ವ್ಯಾಕುಲತೆಯು ಏನು ಮಾಡಬಹುದು? ಕೃಷ್ಣನ ಕಣ್ಣುಗಳು ರಾಜರ ಮೇಲೆ ಚುಚ್ಚಿದವು. ಅವನ ಕಣ್ಣುಗಳು ಚುಚ್ಚಿದವು ಮತ್ತು ಕೃಷ್ಣನು ಮಾತನಾಡುವುದನ್ನು ಮುಂದುವರೆಸಿದಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ನಿನ್ನ ಕರ್ಮವು ಇನ್ನೂ ನೆರವೇರಿಲ್ಲ. ಅವನು ನಿಧಾನವಾಗಿ ಹೇಳಿದನು, ನಿನ್ನ ಶತ್ರುಗಳು ಸೋತಿಲ್ಲ, ಏಕೆಂದರೆ ನಿನ್ನನ್ನು ನಂಬುವ ಅಪಾಯವನ್ನುಂಟು ಮಾಡುವ ರಾಕ್ಷಸರು ಇನ್ನೂ ನಿನಗೆ ಆಶ್ರಯವಾಗಿದ್ದಾರೆ. ವಾಸುದೇವನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಇದು ಇನ್ನೂ ಹೋರಾಡಬೇಕಾದ ಯುದ್ಧಗಳನ್ನು ನೆನಪಿಸುತ್ತದೆ. ನಂತರ ಕೃಷ್ಣನು ಒಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅದು ತಲೆಮಾರುಗಳ ಮೂಲಕ ಹಾದುಹೋಗಿತ್ತು. ಹಿಂದಿನ ದಿನಗಳಲ್ಲಿ ಅವನು ಹೇಳಿದನು, ಭೂಮಿಯು ವೃತ್ರನಿಂದ ಆವೃತವಾಗಿತ್ತು. ಅವನು ಅದರ ಸಾರವನ್ನು ಕದ್ದು ಅದನ್ನು ದುರ್ವಾಸನೆಯಿಂದ ಬಿಡಿಸಿದನು. ಕೃಷ್ಣನು ಮಾತನಾಡುತ್ತಿದ್ದಂತೆ ರಾಜನ ಕಣ್ಣುಗಳು ವಿಶಾಲವಾದವು. ಅವನ ಧ್ವನಿಯು ಆಶ್ಚರ್ಯದ ಮಂತ್ರವನ್ನು ನೇಗೆ ಮಾಡಿತು. 100 ಯಜ್ಞಗಳ ದೇವರಾದ ಇಂದ್ರನು ನೈಸರ್ಗಿಕ ಕ್ರಮಕ್ಕೆ ಈ ಅವಮಾನದಿಂದ ಕೋಪಗೊಂಡನು. ಅವನು ತನ್ನ ಸಿಡಿಲನ್ನು ವೃತ್ರದ ಮೇಲೆ ಎಸೆದನು. ಆದರೆ ದೈತ್ಯನು ಕೇವಲ ತನ್ನ ಶಕ್ತಿಯನ್ನು ಹೀರಿಕೊಂಡನು ಮತ್ತು ವಿನಾಶವನ್ನು ಮುಂದುವರೆಸಿದನು. ಇಂದ್ರನು ಮತ್ತೆ ಮತ್ತೆ ಹೊಡೆದನು. ಪ್ರತಿ ಬಾರಿಯೂ ವೃತ್ರನು ಹೊಂದಿಕೊಳ್ಳುವ ಮತ್ತು ವಿಕಸನಗೊಳ್ಳುವವರೆಗೆ ಅಂತಿಮವಾಗಿ ದೇವರ ಕೋಪವು ಕಳೆದು ಹೋಯಿತು. ಕೃಷ್ಣನು ನಿದ್ದೆಗೆಡಿಸಿದನು. ಇಂದ್ರನಿಗೆ ಅವನ ಕರಾಳ ಸಮಯದಲ್ಲಿ ವಸಿಷ್ಠನು ಹೇಗೆ ಸಾಂತ್ವನ ನೀಡಿದನೆಂದು ಹೇಳುವಾಗ ಅವನ ಎದೆಯು ಭಾವೋದ್ರೇಕದಿಂದ ಉಬ್ಬಿಕೊಂಡಿತು. ಕೃಷ್ಣನು ಹೇಗೆ ತನ್ನ ದೇಹದಲ್ಲಿದ್ದ ವೃತ್ರನನ್ನು ಅದೃಶ್ಯವಾದ ಗುಡುಗು ಹೊಡೆತದಿಂದ ಕೊಂದು ಹಾಕಿದನೆಂಬುದರ ಬಗ್ಗೆ ಮಾತನಾಡುತ್ತಿದ್ದಾಗ ರಾಜನು ಆ ಕಥೆಯನ್ನು ಕೇಳುತ್ತಾ ಅದರಲ್ಲಿ ಪ್ರವೇಶಿಸಿದನು. ಅವ್ಯವಸ್ಥೆ ಮತ್ತು ವಿನಾಶದ ನಡುವೆಯೂ ಸಹ
ಒಬ್ಬರ ಆಂತರಿಕ ರಾಕ್ಷಸರ ಮೇಲೆ ವಿಮೋಚನೆ ಮತ್ತು ವಿಜಯದ ಭರವಸೆ ಯಾವಾಗಲೂ ಇರುತ್ತದೆ ಎಂಬುದನ್ನು ಈ ಕಥೆಯು ನೆನಪಿಸುತ್ತದೆ. ವಾಸುದೇವ ಅವರ ಮಾತುಗಳು ಆಶೀರ್ವಾದದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಓ ರಾಜನೇ, ನೀವೂ ಸಹ ನಿನ್ನ ಸ್ವಂತ ವೃತ್ರವನ್ನು ಜಯಿಸಬಹುದು. ಅದು ನಿಮ್ಮನ್ನು ಒಳಗಿನಿಂದ ಸೇವಿಸುವ ಅಪಾರವನ್ನುಂಟು ಮಾಡುತ್ತದೆ. ಹಸ್ತಿನಾಪುರದ ಭವ್ಯ ಸಭಾಂಗಣಗಳಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಆಸ್ಥಾನದ ಬುದ್ಧಿವಂತರಿಂದ ಸುತ್ತುವರಿದ ತನ್ನ ಸಿಂಹಾಸನದ ಮೇಲೆ ಕುಳಿತನು. ಮಾನವ ಸ್ಥಿತಿಯ ಬಗ್ಗೆ ಆಳವಾದ ತಿಳುವಳಿಕೆಗೆ ಹೆಸರುವಾಸಿಯಾದ ವಾಸುದೇವನು ಅವನ ಮುಂದೆ ನಿಂತನು. ರಾಜನ ಮಗ ದುರ್ಯೋಧನನು ಆಂತರಿಕ ಪ್ರಕ್ಷುಬ್ಧತೆಯೊಂದಿಗೆ ಹೋರಾಡುತ್ತಿದ್ದನು ಮತ್ತು ವಾಸುದೇವನು ಅವನನ್ನು ಆಧ್ಯಾತ್ಮಿಕ ಜ್ಞಾನೋದಯದ ಕಡೆಗೆ ಮಾರ್ಗದರ್ಶನ ಮಾಡಲು ಪ್ರಯತ್ನಿಸಿದನು. ಭೌತಿಕ ದೇಹ ಮತ್ತು ಮನಸ್ಸಿನ ನಡುವಿನ ಪರಸ್ಪರ ಕ್ರಿಯೆಯಿಂದ ಉದ್ಭವಿಸುವ ನೋವಿನ ದ್ವಂದ್ವ ಸ್ವರೂಪವನ್ನು ವಾಸುದೇವನು ವಿವರಿಸಲು ಪ್ರಾರಂಭಿಸಿದನು. ಉತ್ತಮ ಆರೋಗ್ಯವನ್ನು ಅನುಭವಿಸಲು ದೇಹದೊಳಗೆ ಕಫ, ಪಿತ್ತ ಮತ್ತು ಗಾಳಿ ಎಂಬ 3 ಪ್ರಮುಖ ಹಾಸ್ಯಗಳನ್ನು ಹೇಗೆ ಸಮತೋಲನಗೊಳಿಸಬೇಕು ಎಂಬುದನ್ನು ಆತ ವಿವರಿಸಿದನು. ಅಂತೆಯೇ ಆತ್ಮದಲ್ಲಿ ವಾಸಿಸುವ ಸತ್ವರಾಜ ಮತ್ತು ತಮಗಳ ಗುಣಲಕ್ಷಣಗಳು ಮಾನಸಿಕ ಯೋಗಕ್ಷೇಮಕ್ಕೆ ಸಹ ಸಾಮರಸ್ಯವನ್ನು ಹೊಂದಿರಬೇಕು. ವಾಸುದೇವನು ಮಾತನಾಡುತ್ತಿರುವಾಗ ಅವನ ಮಾತುಗಳು ರಾಜನ ಮಗನ ಮುಂದೆ ತಿಳುವಳಿಕೆಯ ಭಾವಚಿತ್ರವನ್ನು ಹೆಳೆದವು. ಸಂತೋಷ ಮತ್ತು ದುಃಖಗಳು ಹೇಗೆ ಶ್ರೀಮಂತ ಬಟ್ಟೆಯ ಎಳೆಗಳಂತೆ ಎಳೆದುಕೊಂಡಿವೆ ಎಂಬುದನ್ನು ಅವನು ಬಹಿರಂಗಪಡಿಸಿದನು. ಕೆಲವರು ಹಿಂದಿನ ಸಂತೋಷದ ನೆನಪುಗಳಿಗೆ ಅಂಟಿಕೊಂಡಿರುತ್ತಾರೆ, ಇತರರು ತಮಗೆ ತಿಳಿದಿರುವ ನೋವಿನ ಮೇಲೆ ವಾಸಿಸುತ್ತಾರೆ. ಆದರೆ ದುರ್ಯೋಧನನು ಇತರರಿಗಿಂತ ಭಿನ್ನವಾಗಿ ತನ್ನ ಸಂತೋಷದ ಸಮಯಗಳಿಗಾಗಿ ತನ್ನ ಸ್ವಂತ ದುಃಖಗಳಿಂದ ಅಥವಾ ನಾಸ್ತಾಜಿಕ್ಗಳಿಂದ ಕಾಡಲ್ಪಟ್ಟಂತೆ ಕಾಣಲಿಲ್ಲ. ವಾಸುದೇವನು ತನ್ನ ಕಣ್ಣುಗಳನ್ನು ಅರಸನ ಮಗನ ಕಡೆಗೆ ತಿರುಗಿಸುತ್ತಾ, ಸಭಾಭವನದಲ್ಲಿ ಕೃಷ್ಣನು ನಿಂತಿರುವ ಅವಳ ದೇಹವು ತೆರೆದುಕೊಂಡಿರುವ ಮತ್ತು ದುರ್ಬಲವಾಗಿರುವ ನೋವಿನ ದೃಶ್ಯವನ್ನು ನೀವು ನೆನಪಿಸಿಕೊಳ್ಳುವುದಿಲ್ಲ. ನಗರದಿಂದ ನಿರ್ಗಮಿಸುವಾಗ ನಿಮ್ಮ ವನವಾಸದಲ್ಲಿ ಅಥವಾ ಜಟಾಸುರ ಚಿತ್ರಸೇನ ಮತ್ತು ಸೈಂಧವರಿಂದ ನೀವು ಎದುರಿಸಿದ ತೊಂದರೆಗಳನ್ನು ನೀವು ಚಿಂತಿಸುವುದಿಲ್ಲ. ವಿಷಯ ಮಾತುಗಳು ದುರ್ಯೋಧನನು ಈಗಾಗಲೇ ತನ್ನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದನ್ನು ಸೌಮ್ಯವಾಗಿ ನೆನಪಿಸುತ್ತವೆ. ಬುದ್ಧಿವಂತನು ವಿರಾಮ ನೀಡಿದನು. ನಂತರ ಮುಂದೆ ಬರಲಿರುವ ಯುದ್ಧದ ಬಗ್ಗೆ ಮಾತನಾಡಿದನು. ಒಬ್ಬರು ಕತ್ತಿಗಳು ಅಥವಾ ಬಾಣಗಳಿಂದ ಹೋರಾಡಲಿಲ್ಲ, ಆದರೆ ಮನಸ್ಸಿನ ವಿರುದ್ಧವೇ ಹೋರಾಡಿದರು. ಈ ಯುದ್ಧದಲ್ಲಿ ಕ್ಷಿಪಣಿಗಳ ಅಗತ್ಯವಿಲ್ಲ, ಸ್ನೇಹಿತರಿಲ್ಲ, ಪರಿಚಾರಕರೂ ಇಲ್ಲ ಎಂದು ವಾಸುದೇವ ಘೋಷಿಸಿದನು. ನೀವು ನಿಮ್ಮ ಆಂತರಿಕ ರಾಕ್ಷಸರನ್ನು ಏಕಾಂಗಿಯಾಗಿ ಮತ್ತು ಏಕಾಂಗಿಯಾಗಿ ಎದುರಿಸಬೇಕು. ಅವನು ವಿಫಲವಾದರೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಅವನು ದುರ್ಯೋಧನನಿಗೆ ಎಚ್ಚರಿಕೆ ನೀಡಿದನು. ಕಳೆದುಹೋದ ಮತ್ತು ನಿರ್ದೇಶನ ಇಲ್ಲದ ಕೆಟ್ಟ ಸ್ಥಿತಿಯಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವುದು. ವಾಸುದೇವನ ಮಾತುಗಳು ಒಂದು ವಾಗ್ದಾನದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅದು ಸ್ವೀಕರಿಸಲು ಅಥವಾ ತಿರಸ್ಕರಿಸಲು ಒಂದು ಸವಾಲಾಗಿತ್ತು. ರಾಜನ ಮಗನು ತನ್ನ ಸ್ವಂತ ಆಸೆಗಳ ಭಾರವನ್ನು ಮತ್ತು ಋಷಿಯು ನೀಡಿದ್ದ ಬುದ್ಧಿವಂತಿಕೆಯನ್ನು ತೂಗುತ್ತಾ ತನ್ನ ಹೃದಯವನ್ನು ಶ್ರದ್ಧೆಯಿಂದ ಆಲಿಸಿದನು. ಬುದ್ಧಿವಂತನು ಮಾತನಾಡುವುದನ್ನು ಮುಗಿಸಿದಂತೆ ಕೋಣೆಯು ಹೆಚ್ಚು ಶಾಂತವಾದಂತೆ ಕಾಣುತ್ತಿತ್ತು. ದುರ್ಯೋಧನನ ಅದೃಷ್ಟವು ಸಮತೋಲನದಲ್ಲಿ ತೂಗಾಡುತ್ತಿರುವಂತೆ ರಾಜನು ಸ್ವತಃ ಮಧ್ಯ ಪ್ರವೇಶಿಸಿದನು. ಅವನ ಧ್ವನಿಯು ಆಳವಾದ ಮತ್ತು ಅಧಿಕೃತವಾಗಿತ್ತು. ಓ ಭರತ ಕುಲದ ಮುಖ್ಯಸ್ಥನೇ, ಅವನು ಹೇಳಿದನು, ಈ ಹೋರಾಟವನ್ನು ನಿಮ್ಮೊಳಗೆ ಕೊಂಡೊಯ್ಯಲು ನೀವು ಸಿದ್ಧರಾಗುವ ಸಮಯ ಇದು. ನಿಮ್ಮ ಸ್ವಂತ ಕರ್ಮದ ಅರ್ಹತೆಯಿಂದ ನೀವು ಇನ್ನೊಂದು ಭಾಗವನ್ನು ತಲುಪಬೇಕು. ನಿಗೂಢ ಮತ್ತು ಗ್ರಹಿಸಲಾಗದ ಮನಸ್ಸನ್ನು ಜಯಿಸಬೇಕು. ದುರ್ಯೋಧನನಿಗಾಗಿ ಕಾಯುತ್ತಿರುವಂತೆ ಆ ಸ್ಥಾನವು ಮತ್ತೊಮ್ಮೆ ಮೌನವಾಯಿತು. ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ವಾಸುದೇವನು ಚಿಂತನಾಶೀಲ ಮೌನದಲ್ಲಿ ಕುಳಿತಿದ್ದಾಗ ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಅವನ ಮುಂದೆ ಅವನ ಪ್ರಿಯ ಸ್ನೇಹಿತನಾದ
ಮೋಕ್ಷದ ಹಾದಿಯಲ್ಲಿ ಮಾರ್ಗದರ್ಶನವನ್ನು ಕೋರಿದ ಪಿತನ ಮಗ ಯುಧಿಷ್ಠಿರನು ನಿಂತನು. ನನ್ನ ರಾಜಕುಮಾರನೇ, ಅಹಿಂಸೆಯು ಕೇವಲ ಪ್ರಾಪಂಚಿಕ ಆಸ್ತಿಗಳನ್ನು ತ್ಯಜಿಸುವುದಷ್ಟೇ ಅಲ್ಲ, ನಿಜವಾದ ವಿಮೋಚನೆಯು ನಮ್ಮ ಮಾಂಸ ಮತ್ತು ರಕ್ತದೊಂದಿಗೆ ನಮ್ಮನ್ನು ಬಂಧಿಸುವ ಬಯಕೆಗಳನ್ನು ಮೀರಿಸುವುದರಲ್ಲಿದೆ. ಬಾಹ್ಯ ಜಗತ್ತು ತ್ಯಜಿಸಲ್ಪಡಬಹುದು, ಆದರೆ ನಾವು ನಮ್ಮ ಸ್ವಂತ ಭಾವೋದ್ರೇಕಗಳು ಮತ್ತು ದೌರ್ಬಲ್ಯಗಳಿಂದ ಬಳಲುತ್ತಿದ್ದರೆ ನಮ್ಮ ಮತ್ತು ನಮ್ಮ ಶತ್ರುಗಳ ನಡುವಿನ ವ್ಯತ್ಯಾಸವೇನು ಎಂದು ವಾಸುದೇವನು ಪ್ರಾರಂಭಿಸಿದನು. ವಾಸುದೇವನು ಮಾತನಾಡುತ್ತಿರುವಾಗ ಅವನ ಕಣ್ಣುಗಳು ಯುಧಿಷ್ಠಿರನ ಆತ್ಮವನ್ನು ನೋಡುವಂತೆ ಕಾಡುತ್ತಿದ್ದವು. ಇದನ್ನು ಪರಿಗಣಿಸಿ, ನನ್ನ ಮಗನೇ, ಅವನು ಮುಂದುವರಿಸಿದನು, ಮೃತ್ಯುವೆಂಬ ಪದವು ಮರಣವೇ ಕೇವಲ 2 ಅಕ್ಷರಗಳನ್ನು ಹೊಂದಿದೆ ಮತ್ತು 6 ಆದರೆ ಶಾಶ್ವತ ಆತ್ಮವಾದ ಬಣ್ಣವನ್ನು 3 ಅಕ್ಷರಗಳಿಂದ ಪ್ರತಿನಿಧಿಸಲಾಗುತ್ತದೆ. ಇವೆರಡರ ನಡುವಿನ ವ್ಯತ್ಯಾಸವು ಅವುಗಳ ಉದ್ದದಲ್ಲಿಲ್ಲ, ಆದರೆ ಅವುಗಳ ಬಗೆಗಿನ ನಮ್ಮ ಗಳಿಕೆಯಲ್ಲಿ ಇರುತ್ತದೆ. ನಾವು ಲೌಕಿಕ ವಸ್ತುಗಳಿಗೆ ಅಂಟಿಕೊಂಡಾಗ ಅವು ನಮ್ಮದೇ ಆದಂತೆ ಅದು ಮೃತ್ಯುವು, ಆದರೆ ನಾವು ಅಂತಹ ಲಗತ್ತುಗಳನ್ನು ಮೀರಿದಾಗ ನಾವು ಶಾಶ್ವತ ಆತ್ಮದೊಂದಿಗೆ ಒಂದಾಗುತ್ತೇವೆ. ವಾಸುದೇವನು ತನ್ನ ನೋಟವನ್ನು ನಿಲ್ಲಿಸಿ ತನ್ನ ಅಸ್ತಿತ್ವದ ನಿಗೂಢತೆಗಳ ಬಗ್ಗೆ ಯೋಚಿಸುತ್ತಾ ದೂರಕ್ಕೆ ಚಲಿಸುತ್ತಿದ್ದನು. ಪ್ರತಿಯೊಂದು ಆತ್ಮದಲ್ಲೂ ಬ್ರಹ್ಮ ಮತ್ತು ಮೃತ್ಯುವಿನ ನಡುವಿನ ಯುದ್ಧವು ಉಲ್ಬಣಗೊಳ್ಳುತ್ತದೆ. ಫಲಿತಾಂಶವು ನಮ್ಮ ಆಯ್ಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ, ಬಾಹ್ಯ ಪರಿಸ್ಥಿತಿಗಳ ಮೇಲೆ ಅಲ್ಲ. ಯಾವುದೇ ಜೀವಿ ಎಂದಿಗೂ ನಾಶವಾಗುವುದಿಲ್ಲ ಎಂದು ನಮಗೆ ಮನವರಿಕೆಯಾದರೆ ಅದರ ದೇಹವನ್ನು ಚುಚ್ಚುವ ಮೂಲಕ ಇನ್ನೊಬ್ಬರಿಗೆ ಹಾನಿಯನ್ನುಂಟು ಮಾಡುವ ತಪ್ಪಿತಸ್ಥರೆಂದು ನಾವು ಹೇಗೆ ಹೇಳಬಹುದು? ನಾವು ಇಡೀ ಭೂಮಿಯನ್ನು ಅದರ ಎಲ್ಲ ಅದ್ಭುತಗಳು ಮತ್ತು ಸಂಪತ್ತಿನೊಂದಿಗೆ ಆಳಿದರೆ ಏನು ಮುಖ್ಯ? ಯುಧಿಷ್ಠಿರನು ವಸುದೇವನ ಮಾತುಗಳ ಸಂಕೀರ್ಣತೆಗಳನ್ನು ಗಮನವಿಟ್ಟು ಆಲಿಸಿದನು. ಆದರೆ ಈ ಜಗತ್ತನ್ನು ತ್ಯಜಿಸಿ ಇನ್ನೂ ಪ್ರಾಪಂಚಿಕ ಸುಖಗಳನ್ನು ಹಮ್ಮಲಿಸುತ್ತಿರುವವರ ಬಗ್ಗೆ ಏನು ಎಂದು ಕೇಳಿದನು. ವಾಸುದೇವನ ಕಣ್ಣುಗಳು ಮತ್ತೆ ಗಮನ ಸೆಳೆದವು. ಅವನ ಧ್ವನಿಯು ತುರ್ತುಸ್ಥಿತಿಯನ್ನು ಗುರುತಿಸಿತು. ಅಂತಹ ವ್ಯಕ್ತಿಗಳು ತಮ್ಮೊಳಗೆ ಮೃತ್ಯುವನ್ನು ಹೊಂದಿರುತ್ತಾರೆ, ಏಕೆಂದರೆ ಅವರು ನಿಜವಾಗಿಯೂ ತಮ್ಮ ಲಗತ್ತನ್ನು ಮೀರಿಲ್ಲ. ಆದರೆ ನನ್ನ ರಾಜಕುಮಾರ, ನೀವು ನಿಮ್ಮ ಸ್ವಂತ ಸ್ವಭಾವವನ್ನು ಒಳಗೆ ಮತ್ತು ಹೊರಗೆ ನೋಡಬೇಕು ಮತ್ತು ಗಮನಿಸಬೇಕು. ನೋಟಗಳ ಮುಸುಕನ್ನು ಮೀರಿದ ಶಾಶ್ವತ ವಾಸ್ತವವನ್ನು ಗಳಿಸಿಕೊಳ್ಳಲಾತ್ರಿ ಆಳವಾಗುತ್ತಿದ್ದಂತೆ ವಸುದೇವನ ಮಾತುಗಳು ಬುದ್ಧಿವಂತಿಕೆಯ ಭಾವಚಿತ್ರವನ್ನು ನೇಯ್ದು ಯುಧಿಷ್ಠಿರನಿಗೆ ಆತ್ಮದ ಜಟಿಲ ಮಾರ್ಗಗಳ ಮೂಲಕ ಮಾರ್ಗದರ್ಶನ ನೀಡುತ್ತವೆ. ಪ್ರಾಪಂಚಿಕ ಬಯಕೆಗಳಿಂದ ಬಳಲುತ್ತಿರುವವರನ್ನು ಪುರುಷರು ಅನುಮೋದಿಸುವುದಿಲ್ಲ ಎಂದು ಅವರು ಹೇಳಿದರು. ಎಲ್ಲ ಕ್ರಿಯೆಗಳು ಬಯಕೆಯಿಂದ ಉದ್ಭವಿಸುತ್ತವೆ, ಅವು ಮನಸ್ಸಿನಿಂದ ಮೊಳಕೆಯೊಡೆಯುವ ಅಂಗಗಳಂತಿವೆ. ಬುದ್ಧಿವಂತ ಪುರುಷರು ತಮ್ಮ ಬಯಕೆಗಳನ್ನು ನಿಗ್ರಹಿಸುತ್ತಾರೆ, ನಿಜವಾದ ಸದ್ಗುಣವು ಅವರ ನಿಗ್ರಹದಲ್ಲಿದೆ ಎಂದು ತಿಳಿದಿದ್ದ ಋಷಿಯ ಕಣ್ಣುಗಳು ಒಂದು ರಹಸ್ಯವನ್ನು ಹಿಡಿದಿಟ್ಟುಕೊಂಡಿರುವಂತೆ ತೋರುತ್ತಿತ್ತು. ಅದನ್ನು ದೀಕ್ಷೆ ಪಡೆದವರು ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ಪರಮಾತ್ಮನೊಂದಿಗೆ ಸಂವಹನ ನಡೆಸಿದ ಯೋಗಿಯು ಯೋಗವನ್ನು ಮೋಕ್ಷದ ಮಾರ್ಗವೆಂದು ತಿಳಿದಿದ್ದಾನೆ. ಆತ್ಮವು ಏನನ್ನು ಬಯಸುತ್ತದೆಯೋ ಅದು ಧರ್ಮನಿಷ್ಠೆ ಮತ್ತು ಸದ್ಗುಣಗಳಿಗೆ ಅನುಕೂಲಕರವಲ್ಲ ಎಂದು ಆತ ನೆನಪಿಸಿಕೊಳ್ಳುತ್ತಾನೆ. ಮಹಾಯುದ್ಧದ ನಂತರ ರಾಜ್ಯವು ತನ್ನ ಪ್ರಿಯ ವೀರರ ನಿಧನಕ್ಕೆ ಸಂತಾಪ ಸೂಚಿಸಲು ಬಿಡಲಾಯಿತು. ರಾಜ ಸಂತ ಯುಧಿಷ್ಠಿರನು ಯುದ್ಧದಲ್ಲಿ ಆತ್ಮೀಯ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರನ್ನು ಕಳೆದುಕೊಂಡಿದ್ದನು. ದುಃಖದಿಂದ ಭಾರವಾದ ಅವನ ಹೃದಯವು ತನ್ನ ಸುತ್ತಲೂ ನೆರೆದಿದ್ದ ಬುದ್ಧಿವಂತ ಋಷಿಗಳಿಂದ ಸಾಂತ್ವನವನ್ನು ಬಯಸಿತು. ಮಹಾನ್ ತಪಸ್ವಿ ಋಷಿ ವಿಶ್ವವೃಷಭ ಮತ್ತು ಪೂಜ್ಯ ಋಷಿ ವ್ಯಾಸರು ದುಃಖಿತ ರಾಜನಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದರು. ಅವರೊಂದಿಗೆ ಕೃಷ್ಣ ದೇವತೆಗಳ ತಾಣ ನಾರದ, ಭೀಮ, ನಕುಲ, ಕೃಷ್ಣ, ದ್ರೌಪದಿ, ಸಹದೇವ ಮತ್ತು ವಿಚರ ಸೇರಿದಂತೆ ಇತರ ಗಣ್ಯ ವ್ಯಕ್ತಿಗಳು ಸೇರಿಕೊಂಡರು. ಈ ಬುದ್ಧಿವಂತ ಪುರುಷರು ಮತ್ತು ಮಹಿಳೆಯರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿ ಯುಧಿಷ್ಠಿರನೊಂದಿಗೆ ತಮ್ಮ ಬುದ್ಧಿವಂತಿಕೆಯನ್ನು ಹಂಚಿಕೊಂಡರು. ಅವನು ಅವರ ಸಾಂತ್ವನದ ಮಾತುಗಳನ್ನು ಕೇಳುತ್ತಿದ್ದಂತೆ ರಾಜನ ದುಃಖವು ಕಡಿಮೆಯಾಗತೊಡಗಿತು. ತನ್ನ ದುಃಖದಲ್ಲಿ
ತಾನು ಒಬ್ಬಂಟಿಯಾಗಿಲ್ಲ ಎಂದು ಅರಿತುಕೊಂಡಾಗ ಅವನಿಗೆ ನೆಮ್ಮದಿಯ ಅನುಭವವಾಯಿತು. ಋಷಿಮುನಿಗಳ ಉಪಸ್ಥಿತಿ ಮತ್ತು ಸಲಹೆಯು ಅವನ ತೊಂದರೆಗೊಳಗಾದ ಮನಸ್ಸಿಗೆ ಶಾಂತಿಯನ್ನು ತಂದಿತು. ಹೊಸ ಶಾಂತ ಭಾವದಿಂದ ಯುಧಿಷ್ಠಿರನು ತನ್ನ ಅಗಲಿದ ಸ್ನೇಹಿತರಿಗಾಗಿ ನಂತರದ ಸಮಾರಂಭಗಳನ್ನು ಮಾಡಲು ನಿರ್ಧರಿಸಿದನು. ಬುದ್ಧಿವಂತ ಜನರ ಸಹಾಯದಿಂದ ರಾಜನು ಬ್ರಾಹ್ಮಣರು ಮತ್ತು ದೇವತೆಗಳನ್ನು ಗೌರವಿಸಿ ಬಹಳ ಭಕ್ತಿಯಿಂದ ಆಚರಣೆಗಳನ್ನು ನೆರವೇರಿಸಿದನು. ಅವನು ಈ ಪವಿತ್ರ ಕರ್ತವ್ಯಗಳನ್ನು ಪೂರ್ಣಗೊಳಿಸಿದಾಗ ಯುಧಿಷ್ಠಿರನ ರಾಜ್ಯವು ಮತ್ತೊಮ್ಮೆ ಪ್ರವರ್ಧಮಾನಕ್ಕೆ ಬರಲಾರಂಭಿಸಿತು. ಅವರ ಪ್ರೀತಿಯ ನಾಯಕನು ಭೂಮಿಯ ದೂರದ ಪ್ರದೇಶಗಳಿಂದ ಅದರ ಸಮುದ್ರಗಳ ನಡುಕದವರೆಗೆ ವಿಸ್ತರಿಸಿದ ಸಾಮ್ರಾಜ್ಯದ ಮೇಲೆ ನಿಯಂತ್ರಣವನ್ನು ಮರಳಿ ಪಡೆದಾಗ ಅವನ ಪ್ರಜೆಗಳು ಸಂತೋಷಪಟ್ಟವು. ತನ್ನ ರಾಜ್ಯವು ಸುರಕ್ಷಿತವಾಗಿರುವುದರಿಂದ ಮತ್ತು ತನ್ನ ಮನಸ್ಸು ಶಾಂತವಾಗಿರುವುದರಿಂದ ಯುಧಿಷ್ಠಿರನು ವ್ಯಾಸ ಮತ್ತು ನಾರದರ ಕಡೆಗೆ ತಿರುಗಿ ತನ್ನ ಮುಂದಿನ ಹೆಜ್ಜೆಯ ಬಗ್ಗೆ ಮಾರ್ಗದರ್ಶನವನ್ನು ಕೋರಿದನು. ಅವರ ಮಾತುಗಳಿಂದ ತಾನು ಸಮಾಧಾನಗೊಂಡಿದ್ದೇನೆ ಮತ್ತು ಈಗ ದುಃಖಕ್ಕೆ ಯಾವುದೇ ಕಾರಣವಿಲ್ಲ ಎಂದು ಆತ ಅವರಿಗೆ ಹೇಳಿದನು. ದೇವರುಗಳ ಗೌರವಾರ್ಥವಾಗಿ ದೊಡ್ಡ ಯಜ್ಞವನ್ನು ಮಾಡುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಸದಾ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ವ್ಯಾಸನು ಯುಧಿಷ್ಠಿರನ ಮಾತುಗಳನ್ನು ಗಮನದಿಂದ ಆಲಿಸಿದನು. ರಾಜನು ಇನ್ನೂ ತನ್ನ ದುಃಖದ ಭಾರದಿಂದ ಹೋರಾಡುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ಮುಂದೆ ಸಾಗುವ ಮಹತ್ವವನ್ನು ಸಹ ಗುರುತಿಸಿದನು. ನಾರದ ಮತ್ತು ಇತರ ಋಷಿಗಳ ಉಪಸ್ಥಿತಿಯೊಂದಿಗೆ ವ್ಯಾಸನು ತನ್ನ ಸಲಹೆಯನ್ನು ನೀಡಿದನು. ನಾವು ಹಿಮಾಲಯ ಪ್ರದೇಶಗಳಿಗೆ ಒಟ್ಟಿಗೆ ಪ್ರಯಾಣಿಸೋಣ. ಅಲ್ಲಿ ನಾವು ದೇವರುಗಳ ರಕ್ಷಣೆಯಲ್ಲಿ ನಿಮ್ಮ ಯಜ್ಞವನ್ನು ಮಾಡೋಣ. ಈ ಪ್ರಸ್ತಾಪವನ್ನು ಯುಧಿಷ್ಠಿರ ಮತ್ತು ಅವನ ಸಹಚರರು ಉತ್ಸಾಹದಿಂದ ಸ್ವೀಕರಿಸಿದರು. ಈ ಮಹಾನ್ ಕಾರ್ಯವು ತಮ್ಮನ್ನು ದೈವಿಕತೆಗೆ ಹತ್ತಿರ ತರುವುದು ಮಾತ್ರವಲ್ಲದೆ ತಮ್ಮ ಹುತಾತ್ಮ ವೀರರಿಗೆ ಸೂಕ್ತವಾದ ಗೌರವವನ್ನು ನೀಡುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಅವರು ತಮ್ಮ ಪ್ರಯಾಣಕ್ಕೆ ಸಿದ್ಧರಾಗುತ್ತಿದ್ದಂತೆ ಋಷಿಗಳು ಅಚ್ಚರಿ ಮತ್ತು ಭಯದ ಭಾವವನ್ನು ಬಿಟ್ಟು ಗಾಳಿಯಲ್ಲಿ ಕಣ್ಮರೆಯಾದರು. ಭೀಷ್ಮ ಮತ್ತು ಇತರ ಆತ್ಮೀಯ ಸ್ನೇಹಿತರ ನಿಧನದಿಂದ ಇನ್ನೂ ತತ್ತರಿಸುತ್ತಿದ್ದ ಪಾಂಡವರು ಈಗ ಈ ಉದಾತ್ತ ಆತ್ಮಗಳ ಅಂತ್ಯಕ್ರಿಯೆಯ ಸಮಾರಂಭಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದ್ದರು. ಅವರು ಬ್ರಾಹ್ಮಣರಿಗೆ ಉದಾರವಾಗಿ ನೀಡಿದರು. ತಮ್ಮ ಹುತಾತ್ಮ ಒಡನಾಡಿಗಳ ಗೌರವಾರ್ಥ ಅಪಾರ ಸಂಪತ್ತನ್ನು ವಿತರಿಸಿದರು. ಈ ಪವಿತ್ರ ಕರ್ತವ್ಯಗಳನ್ನು ಪೂರ್ಣಗೊಳಿಸಲು ಅವರು ದಣಿವರಿಯದೆ ಶ್ರಮಿಸುತ್ತಿದ್ದಾಗ ಸಮಯವು ನಿಧಾನವಾಗಿ ಹಾದುಹೋಗುವಂತೆ ತೋರುತ್ತಿತ್ತು. ಇಂದ್ರಪ್ರಸ್ಥದ ಶಾಂತವಾದ ಭೂಪ್ರದೇಶದ ಮೇಲೆ ಸೂರ್ಯನು ಅಸ್ತಮಿಸುತ್ತಿದ್ದನು. ಸಭಾಂಗಣದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಮಹಾನ್ ಯೋಧ ವಾಸುದೇವ ಮತ್ತು ಅರ್ಜುನ ಎಂದು ಕರೆಯಲ್ಪಡುವ ಅವನ ಆತ್ಮೀಯ ಸ್ನೇಹಿತ ಧನಂಜಯ ತಮ್ಮ ಸಹೋದರವಾದ ಪಾಂಡವರೊಂದಿಗೆ ತಮ್ಮ ವಿಜಯವನ್ನು ಆಚರಿಸುತ್ತಿದ್ದರು. ಅವರ ಸಂತೋಷವು ಆಕಾಶ ದೇವತೆಗಳಾದ ಇಂದ್ರ ಮತ್ತು ಸ್ವರ್ಗದಲ್ಲಿ ಅವನ ಪತ್ನಿಯಂತೆ ಸ್ಪಷ್ಟವಾಗಿತ್ತು. ಅವರು ಒಟ್ಟಿಗೆ ಕುಳಿತಾಗ ಸುಂದರವಾದ ಕಾಡು ದೃಶ್ಯಗಳು ಮತ್ತು ಭವ್ಯವಾದ ಪರ್ವತ ಶ್ರೇಣಿಗಳಿಂದ ಸುತ್ತುವರಿದ ವಾಸುದೇವನು ಬಹಳ ಉತ್ಸಾಹದಿಂದ ಮಾತನಾಡಲು ಪ್ರಾರಂಭಿಸಿದನು. ಓ ಅರ್ಜುನ, ನನ್ನ ಸ್ನೇಹಿತ, ಅವನು ಹೇಳಿದನು, ಇಡೀ ಭೂಮಿಯನ್ನು ನಮ್ಮ ಶ್ರೇಷ್ಠ ರಾಜ ಯುಧಿಷ್ಠಿರನು ನಿಮ್ಮ ಪ್ರಬಲ ತೋಳುಗಳ ಮೇಲೆ ಅವಲಂಬಿಸಿ ವಶಪಡಿಸಿಕೊಂಡಿದ್ದಾನೆ. ಸದ್ಗುಣಶೀಲ ರಾಜಕುಮಾರನು ಈಗ ನಿಮ್ಮ ಅಸಲ ಬೆಂಬಲ ಮತ್ತು ಭೀಮ ಮತ್ತು ಅವಳಿ ಸಹೋದರರ ಶೌರ್ಯಕ್ಕೆ ಧನ್ಯವಾದಗಳು. ಪ್ರತಿಸ್ಪರ್ಧಿಗಳಿಲ್ಲದೆ ಭೂಮಿಯ ಸಾರ್ವಭೌಮತ್ವವನ್ನು ಆನಂದಿಸುತ್ತಾನೆ. ವಾಸುದೇವನು ಅವರ ವಿಜಯಗಳ ಕಥೆಯನ್ನು ವಿವರಿಸುವಾಗ ಆತನ ಮಾತುಗಳು ಭಾವೋದ್ರೇಕದಿಂದ ತುಂಬಿದವು. ಕೇವಲ ನೀತಿಯ ಮೂಲಕವೇ ನಮ್ಮ ರಾಜನು ತನ್ನ ರಾಜ್ಯವನ್ನು ಎಲ್ಲಾ ಶತ್ರುಗಳಿಂದ ಮುಕ್ತಗೊಳಿಸಿದನು ಎಂದು ಆತ ಮುಂದುವರಿಸಿದನು. ಮತ್ತು ನ್ಯಾಯಯುತ ಕ್ರಮದ ಮೂಲಕವೇ ರಾಜ ಸುಯೋಧನನು ತನ್ನ ದುಷ್ಟಪುತ್ರರು ಮತ್ತು ಅನುಯಾಯಿಗಳೊಂದಿಗೆ ಯುದ್ಧದಲ್ಲಿ ಅವನ ಮರಣವನ್ನು ಎದುರಿಸಿದನು. ವಾಸುದೇವನು ಮಾತನಾಡುತ್ತಿರುವಾಗ ಜನಾರ್ದನ ಎಂದು ಕರೆಯಲ್ಪಡುವ ಕೃಷ್ಣನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು.
ತನ್ನ ಪ್ರೀತಿ ಪಾತ್ರವನ್ನು ಕಳೆದುಕೊಂಡ ಅರ್ಜುನನ ದುಃಖದ ಭಾರ ಮತ್ತು ಈಗ ಅವನ ಹೆಡಲ ಮೇಲೆ ಬಿದ್ದಿರುವ ಜವಾಬ್ದಾರಿಯ ಹೊರೆಯನ್ನು ಅವನು ತಿಳಿದರು. ಕೃಷ್ಣನು ತನ್ನ ಆಸನದಿಂದ ಎದ್ದು ಅರ್ಜುನನ ಬಳಿ ಹೋದನು. ಅವನ ಧ್ವನಿಯು ಸೌಮ್ಯವೂ ಸಮಾಧಾನಕರವೂ ಆಗಿತ್ತು. ನನ್ನ ಪ್ರಿಯ ಮಗನೇ, ಅವನು ಹೇಳಿದರು, ನಿನ್ನ ದುಃಖದ ಸಮಯದಲ್ಲಿ ನಾನು ನಿನ್ನನ್ನು ಸಾಂತ್ವನ ಮಾಡಲು ಬಂದಿದ್ದೇನೆ. ಭೂಮಿಯು ಶಾಂತವಾಗಿದೆ ಮತ್ತು ನಮ್ಮ ರಾಜನು ಆಳುತ್ತಾನೆ. ನಿನ್ನ ಕರ್ತವ್ಯವು ಮುಗಿದಿದೆ ಮತ್ತು ಈಗ ನಾನು ದ್ವಾರಾವತಿಯ ಬಳಿಗೆ ಮರಳುವ ಸಮಯ ಬಂದಿದೆ. ಅರ್ಜುನನು ವಾಸುದೇವನ ಮಾತುಗಳನ್ನು ಕೇಳಿದಾಗ ಅವನ ಮುಖವು ದುಃಖದಿಂದ ಕೂಡಿತ್ತು. ತನ್ನ ಸ್ನೇಹಿತನು ಹೇಳಿದ್ದು ಸರಿ ಎಂದು ಅವನಿಗೆ ತಿಳಿದಿತ್ತು. ರಾಜ್ಯವು ಶಾಂತವಾಗಿತ್ತು ಮತ್ತು ಅವರ ಸಹೋದರರು ಸುರಕ್ಷಿತವಾಗಿದ್ದರು. ಆದರೂ ಅವನ ಒಂದು ಭಾಗವು ಇನ್ನೂ ದುಃಖದಲ್ಲಿ ಮುಳುಗಿತ್ತು. ಕೃಷ್ಣನ ಧ್ವನಿಯು ಅರ್ಜುನನ ಆಲೋಚನೆಗಳನ್ನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಕತ್ತರಿಸಿತು. ನನ್ನ ಪ್ರಿಯ ಮಗನೇ, ಅವನು ಪುನರಾವರ್ತಿಸಿದ, ನಾನು ದ್ವಾರಾವತಿಯ ಬಳಿಗೆ ಮರಳಬೇಕು. ಅಗತ್ಯವಿದ್ದಷ್ಟು ಕಾಲ ನಾನು ಇಲ್ಲಿಯೇ ಇದ್ದೇನೆ. ಈಗ ನಾನು ನನ್ನ ಜನರನ್ನು ಮತ್ತೆ ಸೇರುವ ಸಮಯ ಬಂದಿದೆ. ಅರ್ಜುನನು ಕೃಷ್ಣನನ್ನು ನೋಡಿದನು. ಅವನ ಕಣ್ಣುಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದವು. ಅವನ ಸ್ನೇಹಿತರು ಹೇಳಿದ್ದು ಸರಿ ಎಂದು ಅವನಿಗೆ ತಿಳಿದಿತ್ತು. ರಾಜ್ಯವು ಶಾಂತವಾಗಿತ್ತು ಮತ್ತು ಅವರ ಸಹೋದರರು ಸುರಕ್ಷಿತವಾಗಿದ್ದರು. ಭಾರವಾದ ಹೃದಯದಿಂದ ಅವನು ಸಮ್ಮತಿಯಿಂದ ತಲೆಯಾಡಿಸಿದನು. ಅದು ಹಾಗಿರಲಿ, ಅವನು ಮೃದುವಾಗಿ ಹೇಳಿದನು. ಅವನ ಧ್ವನಿಯು ಪಿಸುಗುಟ್ಟುವಿಕೆ ಮೇಲೆ ಸ್ವಲ್ಪವೇ ಇತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸಭಾಭವನವನ್ನು ಬೆಚ್ಚಗಿನ ಸುವರ್ಣ ಬೆಳಕಿನಲ್ಲಿ ಮುಳುಗಿಸಿದ್ದಾಗ ವಾಸುದೇವನು ತನ್ನ ಆಸನದಿಂದ ಎದ್ದನು. ಅವನ ಕಣ್ಣುಗಳು ಅರ್ಜುನನ ಮೇಲೆ ಆಳವಾದ ಪ್ರೀತಿಯಿಂದ ಹೊಳೆಯುತ್ತಿದ್ದವು. ತನ್ನ ತಿಳುವಳಿಕೆಯನ್ನು ಶಾಶ್ವತವಾಗಿ ಬದಲಾಯಿಸುವ ಒಂದು ಕಥೆಯನ್ನು ವೈಶಂಪಾಯನನು ಹೇಳಲು ಪ್ರಾರಂಭಿಸಿದಾಗ ದ್ವಾರಕನ ಪ್ರಶಾಂತವಾದ ಸಭೆ ಕೊಠಡಿಗಳಲ್ಲಿ ಜನಮೇಜಯನ ಗಮನ ಸೆಳೆಯಿತು. ಯುದ್ಧದಿಂದ ವಿಜಯಶಾಲಿಯಾಗಿ ಹಿಂದಿರುಗಿದ ನಂತರ ಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂಭಾಷಣೆಯ ಬಗ್ಗೆ ರಾಜನು ಕೇಳಿದನು. ವೈಶಂಪಾಯನನ ಮಾತುಗಳು ನಮ್ಮನ್ನು ಅರಮನೆಯ ಪ್ರಶಾಂತವಾದ ಭಾಗಕ್ಕೆ ಕರೆದೊಯ್ದವು. ಅಲ್ಲಿ ಕೃಷ್ಣ ಮತ್ತು ಅರ್ಜುನರು ತಮ್ಮ ಪರಿಚಾರಕರಿಂದ ಸುತ್ತುವರಿದಿದ್ದರು. ಅರ್ಜುನನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಅವನು ಭವ್ಯವಾದ ಮಹಲು ನೋಡುತ್ತಿದ್ದನು. ಅವನ ಹೃದಯವು ತನ್ನ ಪ್ರಿಯ ಸ್ನೇಹಿತ ಕೃಷ್ಣನ ಸಹವಾಸದಲ್ಲಿ ಸಂತೋಷದಿಂದ ತುಂಬಿತ್ತು. ಅವರು ನಡೆಯುತ್ತಿದ್ದಾಗ ಅರ್ಜುನನು ಕೃಷ್ಣನ ಕಡೆಗೆ ತಿರುಗಿ ಯುದ್ಧದ ಸಮಯದಲ್ಲಿ ಅವರು ಹಂಚಿಕೊಂಡ ಸಂಭಾಷಣೆಗಳಿಗಾಗಿ ತನ್ನ ಹಂಬಲವನ್ನು ವ್ಯಕ್ತಪಡಿಸಿದನು. ಅವನು ತನ್ನ ಮನಸ್ಸು ಅಸ್ಥಿರವಾಗಿದೆ ಮತ್ತು ಕೃಷ್ಣನು ತನಗೆ ನೀಡಿದ ಆಳವಾದ ಸತ್ಯಗಳನ್ನು ಮರೆತಿದ್ದಾನೆ ಎಂದು ಒಪ್ಪಿಕೊಂಡನು. ಕೃಷ್ಣನು ಸೌಮ್ಯವಾದ ನಗುವಿನೊಂದಿಗೆ ಮರೆತು ಹೋದದ್ದು ತನ್ನ ಮಾತುಗಳಲ್ಲ, ಬದಲಿಗೆ ಅರ್ಜುನನ ಸ್ವಂತ ತಿಳುವಳಿಕೆ ಎಂದು ಉತ್ತರಿಸಿದನು. ಕೃಷ್ಣನು ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ನಾನು ಈಗ ಒಂದು ಪ್ರಾಚೀನ ಕಥೆಯನ್ನು ವಿವರಿಸುತ್ತೇನೆ ಎಂದು ಅವನು ಹೇಳಿದನು. ಮೋಕ್ಷದ ಹಾದಿಯ ಬಗ್ಗೆ, ಜನನ ಮತ್ತು ಮರಣದ ಚಕ್ರದಿಂದ ಅಂತಿಮ ವಿಮೋಚನೆ. ವೈಶಂಪಾಯನನು ತನ್ನ ನಿರೂಪಣೆಯನ್ನು ಮುಂದುವರಿಸುತ್ತಿದ್ದಂತೆ ನಾವು ದೂರದ ದೇಶಕ್ಕೆ ಸಾಗಿಸಲ್ಪಟ್ಟಿದ್ದೇವೆ. ಅಲ್ಲಿ ಕಶ್ಯಪರೆಂಬ ಬ್ರಾಹ್ಮಣನು ಅತ್ಯುನ್ನತ ಆದರ್ಶಗಳನ್ನು ಸಾಕಾರಗೊಳಿಸಿದ ಋಷಿಯನ್ನು ಹುಡುಕುತ್ತಿದ್ದನು. ಯೋಗ ಮತ್ತು ಧರ್ಮಗ್ರಂಥಗಳ ಜ್ಞಾನದಲ್ಲಿ ಪ್ರವೀಣರಾಗಿದ್ದ ಋಷಿ ಕಶ್ಯಪನಿಗೆ ವಿಸ್ಮಯವನ್ನುಂಟು ಮಾಡುವ ಅಸಾಧಾರಣ ಗುಣಗಳನ್ನು ಹೊಂದಿದ್ದರು. ಋಷಿಯು ಕಶ್ಯಪನನ್ನು ಶಿಷ್ಯನಾಗಿ ಸ್ವಾಗತಿಸಿದನು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಂಡನು. ವಿನಮ್ರತೆ ಮತ್ತು ಗೌರವದಿಂದ ಕಶ್ಯಪನು ಋಷಿಯ ಮಾತುಗಳನ್ನು ಆಲಿಸಿದನು. ಇದು ಎಲ್ಲದರ ಶಾಶ್ವತತೆಯನ್ನು ಮತ್ತು ಈ ಜಗತ್ತಿನಲ್ಲಿ ಸಂತೋಷವನ್ನು ಹುಡುಕುವ ನಿರರ್ಥಕತೆಯನ್ನು ಬಹಿರಂಗಪಡಿಸಿತು. ಋಷಿ ತಮ್ಮ ಸ್ವಂತ ಪ್ರಯಾಣದ ಬಗ್ಗೆ ಅವರು ಹೇಗೆ ಲೆಕ್ಕವಿಲ್ಲದಷ್ಟು ಜನನ ಮತ್ತು ಮರಣಗಳನ್ನು ಅನುಭವಿಸಿದರು. ವಿವಿಧ ರೀತಿಯ ಸಂತೋಷ ಮತ್ತು ನೋವನ್ನು ಅನುಭವಿಸಿದರು. ಅವರು ಕಾಮ, ಕೋಪ ಮತ್ತು ಕಾಮಾಸಕ್ತಿಯೊಂದಿಗಿನ ತಮ್ಮ ಹೋರಾಟಗಳನ್ನು ವಿವರಿಸಿದ್ದಾರೆ ಮತ್ತು ಅಂತಿಮವಾಗಿ ಅವರು ನಮ್ಮ ಅಸ್ತಿತ್ವವನ್ನು ನಿಯಂತ್ರಿಸುವ
ವಿರುದ್ಧ ಜೋಡಿಗಳನ್ನು ಮೀರಿ ನಿರಾಕಾರದಲ್ಲಿ ಹೇಗೆ ಆಶ್ರಯ ಪಡೆದರು ಎಂಬುದನ್ನು ವಿವರಿಸಿದ್ದಾರೆ. ಋಷಿಯು ಮಾತನಾಡುವಾಗ ಕಶ್ಯಪನ ಹೃದಯವು ಆಶ್ಚರ್ಯ ಮತ್ತು ಭಕ್ತಿಯಿಂದ ತುಂಬಿತ್ತು. ಆ ಋಷಿಯು ಅವನಿಗೆ ವಿಮೋಚನೆಯ ಮಾರ್ಗವನ್ನು ಶಾಶ್ವತ ಬ್ರಹ್ಮನೊಳಗೆ ವಿಲೀನಗೊಳ್ಳಲು ಕಾರಣವಾದ ಮಾರ್ಗವನ್ನು